ಎಲ್ಲ ಸಮಸ್ತ ಲಿಂಗಾಯತ್ ಸಮಾಜದ ಎಲ್ಲ ಶರಣ ಬಂಧುಗಳಿಗೂ ಭಕ್ತಿಪೂರ್ವಕ ಶರಣು ಶರಣ. ಇದು ನನ್ನ ಜೈರಾಬಾದ್ಗೆ ಬರುವಂಥದ್ದು ಒಂದು ಸೌಭಾಗ್ಯ ನನಗಂತ ಅನಿಸ್ತದೆ. ಯಾಕಂದ್ರೆ ಈ ಸಾರಿ ಇದು 3ನೇ ಸಾರಿ ನಾನು ಬಸವ ತತ್ವದ ಬಗ್ಗೆ, ಬಸವಣ್ಣನ ಬಗ್ಗೆ, ಅನೇಕ 12ನೇ ಶತಮಾನದ ಶರಣರ ಬಗ್ಗೆ ಹೇಳುವಂತಹ ಅವಕಾಶ ತಾವು ಇಷ್ಟು ಮನಸಾರೆ ಭಕ್ತಿಯಿಂದ ಅವಕಾಶ ಕೊಟ್ರಿಲ್ಲ. ಅದು ನಿಜಕ್ಕೂ ನನಗೆ ಬಹಳ ಖುಷಿ ಕೊಡ್ತದೆ. ಯಾಕಂದ್ರೆ ಇಲ್ಲಿ ಯಾರಿಗೂ ಏನು ಕಡಿಮೆ ಇಲ್ಲ. ನಮ್ಮ ಧರ್ಮ ಇರಬೇಕು, ನಮ್ಮ ಧರ್ಮ ತತ್ವ ಬೆಳಿಬೇಕು, ಬಸವಣ್ಣನ ನಿಯಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಮನಸಾರೆ ನಿಮ್ಮ ಭಕ್ತಿ ಏನದಲ್ಲ ಅದು ನಿಜಕ್ಕೂ ಕೂಡ ಬಸವಣ್ಣನ ಕನಸಿನ ಕೂಸು, ನೀವು ಸಾಕ್ಷಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಈಗಿನ ಆಧುನಿಕ ಕಾಲದಲ್ಲಿ ಯಾರು ಕೂಡ ಇಷ್ಟೊಂದು ಮನಸಾರೆ ಭಕ್ತಿಯಿಂದ ನಡೆಸುವಂಥದ್ದು ನಾನು ನೋಡಿದ ಕಡಿಮೆ ಅನಿಸ್ತದೆ. ನಾನು ಭಾಲ್ಕಿಯಲ್ಲಿ ನೋಡ್ತೀನಿ, ಭಾಲ್ಕಿಯಲ್ಲಿ ಇದಕ್ಕೂ ಜೈರಾಬಾದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ತಾವೆಲ್ಲ ವೃತ್ತಿಯಲ್ಲಿ ಡಾಕ್ಟರು, ಪ್ರೊಫೆಸರು, ಅಡ್ವೊಕೇಟರು, ಬಿಸ್ನೆಸ್ ಮ್ಯಾನ್ ಎಲ್ಲ ಇದ್ರು ಕೂಡ ತಮ್ಮ ಧರ್ಮ ತತ್ವ ಉಳಿಸಬೇಕು ಎನ್ನುವಂತ ತಮ್ಮ ನಿಷ್ಠೆ, ಭಕ್ತಿ ನಿಜಕ್ಕೂ ಬಸವಣ್ಣನೇ ಮತ್ತೆ ನಮ್ಮ ಮನದಲ್ಲಿ ಹುಟ್ಟಿ ಬಂದಾನೆ ಅನ್ನೋದಕ್ಕೆ ವೇದಿಕೆ ಸಾಕ್ಷಿಯಾಗಿದೆ ಅನಿಸ್ತದೆ. ಇವತ್ತು ಈಗಾಗಲೇ ನಮ್ಮ ಹಿರಿಯರು, ಅಪ್ಪಟ ಲಿಂಗಾಯತ ಧರ್ಮದ ಸಮಾಜದ ಮುಖಂಡರು ಈ ವೇದಿಕೆಗೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಹಿರಿಯ ಲಿಂಗಾಯತ ಸಮಾಜದ ಸುಭಾಷ್ ಅಣ್ಣ ಅವರು ಇಲ್ಲಿದ್ದಾರೆ. ಜೊತೆಗೆ ಕಾರ್ಯದರ್ಶಿಗಳು ನಮ್ಮ ಬಸವರಾಜ್ ಮಡಪತ್ತಿ ಹಿರಿಯ ಸಮಾಜದ ಮುಖಂಡರು ಇಲ್ಲಿದ್ದಾರೆ. ಜೊತೆಗೆ ಕಾರ್ಯದರ್ಶಿಯಾಗಿರುವಂತಹ ಸುಭಾಷ್ ಅಣ್ಣವರು ಕೂಡ ಇದ್ದಾರೆ. ಹಾಗೂ ಶಿವರಾಜ್ ಶಾಪುರ್ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷರಾಗಿರುವಂತಹ ರಾಜಶೇಖರ್ ಶೆಟ್ಕರ್ ಜೈರಾಬಾದ್ ಲಿಂಗಾಯತ ಸಮಾಜದ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿದ್ರಿ. ಭಕ್ತಿಯಿಂದ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಜೊತೆಗೆ ಎಲ್ಲ ಶರಣು ಬಂಧುಗಳು ಕೂಡ ಇಲ್ಲಿ ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಇಲ್ಲಿ ಸೇರಿದಿರಿ. ತಮಗೆ ನಾನು ಭಕ್ತಿಯಿಂದ ಶರಣು ಶರಣಾರ್ಥಿ ಸಲ್ಲಿಸ್ತೀನಿ. ಇಲ್ಲಿ ನನಗೆ ಕೊಟ್ಟಿರುವಂತಹ ವಿಷಯ ನಮ್ಮ ವಿಶ್ವಗುರು ಧರ್ಮಗುರು ಬಸವಣ್ಣನವರು ಹಾಕಿಕೊಂಡು ಬಂದಿರುವಂತಹ ದಾರಿ, ಬಸವಣ್ಣನವರು ಮೆಟ್ಟಿ ಬಂದಿರುವಂತಹ ಧರ್ಮ ತತ್ವಗಳು, ಅವುಗಳೆಲ್ಲ ನಮ್ಮ ಜೀವನದಲ್ಲಿ ಹೆಂಗೆ ಅಳವಡಿಸಿಕೊಂಡು ಬರ್ತಾ ಇದ್ದೀವಿ. ನಮ್ಮ ಧರ್ಮ, ಭಾಷೆ, ಸಂಸ್ಕೃತ ಮತ್ತು ನಮ್ಮ ವಚನ ಸಾಹಿತ್ಯಗಳಿಗೆ ಇತಿಮಿತಿ ಅನ್ನೋದು ಇರೋದಿಲ್ಲ. ಈಗ ನಾವು ಹೇಳ್ತೀವಿ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಬಂದ್ರು, ಅಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದ್ರು. ಲಿಂಗೈಕ್ಯ ಆಗಿದ್ದು ಕೂಡಲ ಸಂಗಮದಲ್ಲಿ ಅಂತ ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಆದ್ರೆ ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿಗೆ ಇತಿಮಿತಿಗಳು ಅನ್ನೋದು ಇರೋದಿಲ್ಲ. ಅದಕ್ಕೆ ಸಾಕ್ಷಿ ಇವತ್ತು ನಾವು ರಾಜ್ಯದ ಗಡಿಯನ್ನು ದಾಟಿ ಕೂಡ ಗೊತ್ತು, ಜೈರಾಬಾದಿಂದ ಹೈದರಾಬಾದ್ ತನಕ ನಮ್ಮ ಬಸವ ತತ್ವ ಧರ್ಮ ಬೆಳೀತಾ ಇದೆಯಲ್ಲ. ಅದಕ್ಕೆ ನಮಗೆ ಏನಂತ ಅಂದ್ರೆ ಇಡೀ ಭಾರತ ದೇಶ ಎಲ್ಲ ಒಂದು, ನಾವೆಲ್ಲ ಬಸವಣ್ಣನವರ ಮಕ್ಕಳು, ನಾವೆಲ್ಲ ಅಪ್ಪಟ ಲಿಂಗಾಯತ ಸಮಾಜದವರು ಎನ್ನುವುದಕ್ಕೆ ತಾವುಗಳೆಲ್ಲ ಸಾಕ್ಷಿಯಾಗಿದ್ದೀರಿ ಬಂಧುಗಳೇ. ತಮಗೆಲ್ಲ ಗೊತ್ತಿರುವುದು ವಿಶ್ವಗುರು ಧರ್ಮಗುರು ತಂದೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಇಡೀ ವಿಶ್ವಕ್ಕೆ ಮೊಟ್ಟ ಮೊದಲ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ತೋರಿಸಿಕೊಟ್ಟವರು ನಮ್ಮ ಲಿಂಗಾಯತ ಸಮಾಜದ ವಿಶ್ವಗುರು ಬಸವಣ್ಣನವರು. ಇವತ್ತು ನಾವು ಹೇಳ್ತೀವಿ ಸಂಸತ್ತಿದೆ, ಪಾರ್ಲಿಮೆಂಟ್ ಇದೆ, ಪಾರ್ಲಿಮೆಂಟಿನಲ್ಲಿ ದೇಶದಲ್ಲಿ ಚರ್ಚೆ ನಡೀತಾ ಇದೆ, ಬಜೆಟ್ ಮಂಡನೆ ನಡೀತಾ ಇದೆ. ಇವತ್ತು ಏನ್ ಚರ್ಚೆ ಆಗ್ತದೋ, ಮಹಿಳೆಯರಿಗೆ ಎಷ್ಟು ಸ್ಥಾನ ಕೊಡ್ತಾರೋ, ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಅಂದಿನ ಕಾಲದಲ್ಲಿ ಯಾವಾಗ 12ನೇ ಶತಮಾನದಲ್ಲೇ ವಿಶ್ವಗುರು ಬಸವಣ್ಣನವರು ತಮ್ಮದೇ ಆಗಿರುವಂತಹ ಸ್ವತಂತ್ರ, ಸಮಾನತೆ, ಜಾತಿ ಭೇದ ಎನ್ನುವಂತಹ ತತ್ವವನ್ನು ಅಳವಡಿಸಿಕೊಂಡಂತಹ ಅನುಭವ ಮಂಟಪವನ್ನು ಸ್ಥಾಪಿಸಿದಂತಹ, ಈಗಿನ ಕಾಲಿನ ಪಾರ್ಲಿಮೆಂಟ್ ಅಂತೀವಲ್ಲ, ಸಂಸತ್ತು ಅಂತೀವಲ್ಲ, ಅಂಥದೇ ಸಂಸತ್ತನ್ನು ಸ್ಥಾಪಿಸಿರುವಂತಹ ಕೀರ್ತಿ ವಿಶ್ವಗುರು ಬಸವಣ್ಣನವರಿಗೆ ಸಲ್ಲುತ್ತದೆ. ಆ ಸಂಸತ್ತು ಎಂತ ಸಂಸತ್ತಾಗಿತ್ತು? ಈಗಿನ ಸಂಸತ್ತಿನಲ್ಲಿ ಅಧಿಕಾರಕ್ಕಾಗಿ, ಕುರ್ಚಿಗಾಗಿ ಜಗಳಗಳು ಆಗ್ತಾ ಇತ್ತು. ನನಗೆ ಈ ಸ್ಥಾನ ಬೇಕು, ನನಗೆ ಆ ಸ್ಥಾನ ಬೇಕು, ಇಲ್ಲ ನನಗೆ ಅಧಿಕಾರ ಬೇಕು ಅಂತ ಅಧಿಕಾರಿಗಳ ನಡುವೆ ಜಗಳ ಆಗ್ತು. ಜನರೆಲ್ಲ ನಿರೀಕ್ಷೆ ಇಟ್ಕೊಳ್ತಾರೆ, ಈ ಸಾರಿ ನಮಗೆ ಬಜೆಟ್ ನಲ್ಲಿ ಕೃಷಿಗೆ ಏನ್ ಬರ್ತದೋ, ವೃತ್ತಿಪರರಿಗೆ ಏನ್ ಬರ್ತದೋ, ಶಿಕ್ಷಣಕ್ಕೆ ಏನ್ ಬರ್ತದೋ ಅಂತ ಆಸೆಗಳು ಇಟ್ಕೊಂಡು ನಾವೆಲ್ಲ ಟಿವಿಗಳ ಮುಂದೆ, ಸಮೂಹ ಮಾಧ್ಯಮದ ಮುಂದೆ ಕಣ್ ಬಿಟ್ಕೊಂಡು ಕೂಡ್ತೀವಿ. ಆದ್ರೆ ನಮ್ಮ ಪಾಲಿಗೆ ಯಾವುದು ಕೂಡ ದಕ್ಕಲ್ಲ. ಇದೇ ವಿಚಾರ ಬಸವಣ್ಣನವರು ಮಾಡ್ತಿದ್ರು ಅಂದ್ರೆ
ಇವತ್ತು ನಮಗೆ ಇಷ್ಟು ಕೂಡ ಸಿಗ್ತಿರ್ಲಿಲ್ಲ. ಬಸವಣ್ಣ 12ನೇ ಶತಮಾನದಲ್ಲಿ ಅಧಿಕಾರಕ್ಕಾಗಿ ಅಲ್ಲ, ಸ್ಥಾನಕ್ಕಾಗಿ ಅಲ್ಲ, ಕುರ್ಚಿಗಾಗಿ ಅಲ್ಲ, ಹಣಕ್ಕಾಗಿ ಅಲ್ಲ, ಸಂಪತ್ತಿಗಾಗಿ ಅಲ್ಲ, ಬಸವಣ್ಣನವರು ಸಮಾಜದ ಉದ್ಧಾರಕ್ಕಾಗಿ ಅನೇಕ ಎಲ್ಲ ಕೆಳಜಾತಿ ಜನರೆಲ್ಲರನ್ನು ಒಂದುಗೂಡಿಸಿಕೊಂಡು ವಿಶ್ವ ಧರ್ಮ, ನಮ್ಮ ಲಿಂಗಾಯತ ಧರ್ಮವನ್ನು ಕಟ್ಟಿಸಿದಂತಹ ಕೀರ್ತಿ ವಿಶ್ವಗುರು ಬಸವಣ್ಣನವರಿಗೆ ಸಲ್ತದು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಎನ್ನುವಂತಹ ಮಾತು ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರಬೇಕು ಬಂಧುಗಳೇ, ಬಸವಣ್ಣನವರು ಹುಟ್ಟಿದ್ದು ಬ್ರಾಹ್ಮಣ ಕುಟುಂಬದಲ್ಲಿ. ಮೂಲತಃ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವರು ಯಾರಿಗಾಗಿ ಸಂಘರ್ಷ ಮಾಡಿದ್ರು? ಸಮಾಜದಲ್ಲಿ ಜಾತಿ ಭೇದವನ್ನು ತೊಲಗಿಸ್ಬೇಕು. ನಮಗೇನಾದರೂ ಪ್ರಧಾನಮಂತ್ರಿ ಹುದ್ದೆ ಸಿಗ್ತಿತ್ತು ಅಂದ್ರೆ ನಾನು ನನ್ನ ಮನೆ ಖಜಾನ ತುಂಬಿಕೊಡ್ತಿದ್ದೀವಿ, ನಮ್ಮ ಬಂಧು ಮಿತ್ರ ಎಲ್ಲರನ್ನು ನೋಡ್ಕೊಳ್ತಿದ್ದೀವಿ. ಆದ್ರೆ ಬಸವಣ್ಣ ಆ ಥರ ಯಾವತ್ತೂ ಮಾಡಲಿಲ್ಲ. ಬಸವಣ್ಣ ಏನ್ ಮಾಡಿದ್ರು? ಸಮಾಜ ಉದ್ಧಾರವಾಗುವಂತಹ ಕೆಲಸವನ್ನು ಮಾಡಿದ್ರು, ಸಮಾಜದ ಏಳಿಗೆಯನ್ನು ಮಾಡಿಕೊಡ್ತಿದ್ರು. ಈಗ ಸಂವಿಧಾನದಲ್ಲಿ ಸ್ವತಂತ್ರ ಸಮಾನತೆ ಎಲ್ಲ ಸಂವಿಧಾನದಲ್ಲಿ ಏನಿದೆ ಅಲ್ಲ, ಆ ಎಲ್ಲ ಸಂವಿಧಾನ ರಚನೆ ಆಗೋದಕ್ಕಿಂತ ಮೊದಲೇ 900 ವರ್ಷಗಳ ಹಿಂದೆ ಬಸವಣ್ಣ ತಮ್ಮ ವಚನಗಳಲ್ಲಿ, ತನ್ನ ಅನುಭವ ಮಂಟಪದಲ್ಲಿ ಚರ್ಚಾಕೂಟವಾಗಿ ಚರ್ಚಿಸಿದ್ದು ಅದೇ ವಿಷಯಗಳು ಇವತ್ತು ಸಂವಿಧಾನದಲ್ಲಿ ಬಂದಿದೆ. ನೋಡಿ ಬಸವಣ್ಣನವರಲ್ಲಿ ಎಂತಹ ಶಕ್ತಿ ಇರ್ಬೋದು, ಬಸವಣ್ಣನವರಲ್ಲಿ ಎಂತಹ ಜ್ಞಾನ, ಎಂತಹ ಕಲೆ ಇರ್ಬೋದು. ಇವತ್ತು ಸ್ವತಂತ್ರ ಸಮಾನತೆ ಇದೆಲ್ಲ ಏನು ಸಂವಿಧಾನ ನಮ್ಗೆ ಅವಕಾಶ ಕೊಟ್ಟಿದೆಯಲ್ಲ, ಆ ಕಾಲದಲ್ಲಿ ಎಂತಹ ವ್ಯವಸ್ಥೆ ಇತ್ತು? ಜಾತಿ ಭೇದ ಎನ್ನುವಂತ ವ್ಯವಸ್ಥೆ ಇತ್ತು, ಮುಟ್ಟು ಮಲಿಗೆ ಎನ್ನುವಂತ ವ್ಯವಸ್ಥೆ ಇತ್ತು, ಸ್ತ್ರೀ ಪುರುಷರು ಎನ್ನುವಂತಹ ಭೇದ ಭಾವವಿತ್ತು. ಅಂಥದ್ದೆಲ್ಲವನ್ನು ತೊಲಗಿಸಬೇಕು ಅನ್ನೋದಕ್ಕಾಗಿ ಬಸವಣ್ಣ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಕೂಡಲ ಸಂಗಮದಲ್ಲಿ ತಾವೆಲ್ಲ ಹೋಗಿರ್ಬೋದು, ಕೂಡಲ ಸಂಗಮದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಅನುಭವ ಮಂಟಪದಲ್ಲಿ ಏನ್ ಮಾಡ್ತಿದ್ರು? ದಿನನಿತ್ಯದ ವಿಚಾರಗಳ ಬಗ್ಗೆ, ಆಗು ಹೋಗುಗಳ ಬಗ್ಗೆ ಚರ್ಚಾಕೂಟ ಅಲ್ಲಿ ನಡೀತಾ ಇರ್ತಿತ್ತು. ಎಂತ ಚರ್ಚಾಕೂಟ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ನಾನು ಒಂದು ಏನಂದ್ರೆ ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳ ನಡುವೆ ಏನು ಸಂಭಾಷಣೆ ಆಗಿತ್ತಲ್ಲ, ಆ ರೂಪದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಅಕ್ಕ ಮಹಾದೇವಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಉಡುತಡಿ ಎನ್ನುವಂತಹ ಗ್ರಾಮದಲ್ಲಿ ಜನನ ಆಗ್ತದು. ಜನನ ಆಗಿರುವಂತಹ ಅಕ್ಕ ಮಹಾದೇವಿಯವರು ಜನರಿಗೆ ತಪ್ಪು ತಿಳುವಳಿಕೆ ಇರ್ತದೆ. ಈ ಕಾಲದಲ್ಲಿ ಇರುವಂತ ಜನರು ಆ ಕಾಲದಲ್ಲಿ ಕೂಡ ಇದ್ರು. ಯಾವ ತರ ಅಂದ್ರೆ, ಇರೋದು ಒಂದು, ಮಾತಾಡೋದೇ ಇನ್ನೊಂದು. ಇದು ನಮ್ಮ ಜನರ ಸ್ವಾಭಾವಿಕ ಗುಣ. ನಾವು ಅನ್ಬೋದು ಈಗ ಹೆಚ್ಚಾಗಿದೆ, ನಮ್ಮ ಕಾಲದಲ್ಲಿ ಹಾಗಿಲ್ಲ. ಯಾವ ಕಾಲದಲ್ಲಿ ಕೂಡ ಆಡುವ ಮಾತುಗಳು ಆಡುತ್ತಾ ಇರೋದೇ, ಅದು ಬೆಳ್ಕೊಂಡೇ ಬಂದಿದೆ. ಹೌದಾ? ಒಪ್ಕೊಳ್ತಿರಲ್ಲ? ಹಾಗೆ ಅಕ್ಕ ಮಹಾದೇವಿ ಬಗ್ಗೆ ಕೂಡ, ತಾಯಿ ಅಕ್ಕ ಮಹಾದೇವಿಯವರ ಬಗ್ಗೆ ಕೂಡ ಸಮಾಜದಲ್ಲಿ ತಪ್ಪು ತಿಳುವಳಿಕೆಗಳಿದ್ವು. ಎಂತ ತಪ್ಪು ತಿಳುವಳಿಕೆಗಳಿದ್ವು ಅಂದ್ರೆ, ಅಕ್ಕ ಮಹಾದೇವಿ ಏನಿಲ್ಲ, ಕೌಶಿಕ ರಾಜನ ಜೊತೆ ಮದುವೆ ಮಾಡ್ಕೊಂಡಿದ್ರು, ಆದ್ರೆ ಬಿಟ್ಕೊಟ್ಟಿ ಕಲ್ಯಾಣ ನಾಡಿಗೆ ಬಂದ್ರು ಅಂತ ಜನ ಮಾತಾಡ್ತಿದ್ರು. ಕೆಲವು ಜನ ಅಂತಿದ್ರು, ಇಲ್ಲ ಕೌಶಿಕ ಮಹಾರಾಜ ಅಕ್ಕ ಮಹಾದೇವಿಯನ್ನು ಕರ್ಕೊಂಡು ಹೋಗಿದ್ರು, ಆದ್ರೆ ಮದುವೆ ಏನಾಗಿಲ್ಲ ಅಂತ ಜನರ ಮಧ್ಯೆ ಚರ್ಚೆ ನಡೀತಾ ಇರ್ತಿತ್ತು. ಯಾವಾಗ ಉಡುತಡಿಯಿಂದ ಅಕ್ಕ ಮಹಾದೇವಿ ಕಲ್ಯಾಣ ನಾಡಿಗೆ ಬರ್ತಾರೋ, ಕಲ್ಯಾಣ ನಾಡಿಗೆ ಬಂದಾಗ ಅಲ್ಲಿ ತ್ರಿಪುರ ಅಂತ ಒಂದು ನದಿ ಹತ್ತದು. ಆ ನದಿಯಲ್ಲಿ ಅಕ್ಕ ಮಹಾದೇವಿ ಬೆಳಗಿನ ಜಾವ ಲಿಂಗ ಸ್ನಾನವನ್ನು ಮಾಡಿ ಏನಂದ್ರೆ ಲಿಂಗ ಪೂಜೆಗೆ ಕೂತ್ಕೊಂಡಿರ್ತಾರೆ ಅಕ್ಕ ಮಹಾದೇವಿ. ಆವಾಗ ಅದೇ ಸಮಯದಲ್ಲಿ ಅನುಭವ ಮಂಟಪದಲ್ಲಿ ದಿನನಿತ್ಯ ಏನು ತಾವು ಹೇಳಿದ್ರಲ್ಲ, ಈಗ ಅಣ್ಣವ್ರು ಹೇಳಿದ್ರು ಇವಾಗ್ಲೇ, ನಾವು ಪ್ರತಿದಿನ 8 ಗಂಟೆಯಿಂದ 9 ಗಂಟೆ ತನಕ ಪ್ರಾರ್ಥನೆ ಭಜನೆಯನ್ನ ನಡೆಸ್ತಾ ಇದ್ವಿ. ನಿಜಕ್ಕೂ ಬಹಳ ಖುಷಿ ಕೊಡುತ್ತದೆ. ಇಂಥದೇ ಚರ್ಚಾಕೂಟ ವಿಷಯಗಳನ್ನು ಅನುಭವ ಮಂಟಪದಲ್ಲಿ ನಡೀತಾ ಇರ್ತಿತ್ತು. ಯಾವಾಗ? 12ನೇ ಶತಮಾನದಲ್ಲಿ. ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಅಲ್ಲಮ್ಮ ಪ್ರಭುಗಳಾಗಿದ್ರು. ಅನುಭವ ಮಂಟಪದ ಅಧ್ಯಕ್ಷರು ಯಾರು? ಅಲ್ಲಮ್ಮ ಪ್ರಭುಗಳಾಗಿದ್ರು. ಅಲ್ಲಿ ದಿನನಿತ್ಯವೂ ಕಾಯಕ ಎಂದರೇನು, ದಾಸೋಹ ಎಂದರೇನು, ಶಟಸ್ಥಲದ ಸಿದ್ಧಾಂತಗಳೇನು ಅನ್ನೋದನ್ನು ಎಲ್ಲವನ್ನು ಕೂಡ ಬರೆದಿಡುವಂತ ಕೆಲಸ ಮಾದರಸ ಮಾಡ್ತಾ ಇದ್ದಿದ್ರು. ಇಂಥದೆಲ್ಲ ಕೂಡ ಅಲ್ಲಿ ನಡೀತಾ ಇರ್ತಿತ್ತು ಅನುಭವ ಮಂಟಪದಲ್ಲಿ. ಆ ಅನುಭವ ಮಂಟಪದ
ಪ್ರಧಾನ ಮಂತ್ರಿ ಮತ್ತೆ ಯಾರಾಗಿದ್ರು ಅಂದ್ರೆ ನಮ್ಮ ಬಸವಣ್ಣನವರು ಆಗಿದ್ರು ಅಂತ ನೋಡ್ತೀವಿ. ಹೀಗೆ ಪ್ರತಿನಿತ್ಯ ಅಲ್ಲಿ ಎಲ್ಲಾ ಶರಣರು ಸೇರ್ಕೊಂಡು ಚರ್ಚೆ ಮಾಡ್ಕೋತಾ ಕೂಡ್ತಿರುವಂತ ಸಂದರ್ಭ ಆಗಿತ್ತು. ಒಬ್ಬ ಶರಣ ಓಡೋಡಿ ಬರ್ತಾನೆ, ಬಸವಣ್ಣ ಬಸವಣ್ಣ, ನಮ್ಮ ಭಾಗ್ಯ ತೆರೀತು, ಕಲ್ಯಾಣ ನಾಡಿನ ಭಾಗ್ಯ ತೆರೆದಿದೆ. ನಮ್ಮ ಕಲ್ಯಾಣ ನಾಡಿಗೆ ಯಾರು ಬಂದಿದ್ದಾರೆ ಗೊತ್ತು? ಅಕ್ಕ ಮಹಾದೇವಿ ಬಂದಿದ್ದಾರೆ ಅನ್ನುವಂತ ವಿಷಯ ಅನುಭವ ಮಂಟಪದಲ್ಲಿ ಸುದ್ದಿ ಬಿತ್ತಾಕ್ಷಣ ಬಸವಣ್ಣನವರಿಗೆ ಬಹಳ ಖುಷಿ ಆಗ್ತದೆ. ಯಾಕೆ ಅಂದ್ರೆ ಬಸವಣ್ಣನವರು ಅಕ್ಕ ಮಹಾದೇವಿಯನ್ನು ಪರವಧುವನೆಂದೇನು ಅಂತ ಹೇಳ್ತಿದ್ರು. ಪರವಧುವ ನನ್ನ ಅಕ್ಕ ಮಹಾದೇವಿ ಅಂತಿದ್ರು. ಪರವಧುವ ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವ ಮಗಳು ಅಂತಿದ್ರು ಅಕ್ಕ ಮಹಾದೇವಿಗೆ ಬಸವಣ್ಣನವರು. ಅದಕ್ಕ ಬಸವಣ್ಣನವರಿಗೆ ಬಹಳ ಖುಷಿ ಆಗ್ತದೆ. ಅಕ್ಕ ಮಹಾದೇವಿ ಉಡುತಡಿಯಲ್ಲಿ ಕಲ್ಯಾಣ ನಾಡಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಅಕ್ಕ ಮಹಾದೇವಿ ಬಂದಿದಾರಲ್ಲ ಅಂತ ಬಹಳ ಬಸವಣ್ಣನಿಗೆ ಖುಷಿ ಆಗ್ತದು. ಆಗ ಅನುಭವ ಮಂಟಪದಲ್ಲಿ ಎಲ್ಲ ಜನರು ಮಾತಾಡ್ತಾರೆ, ಬಸವ ಕಲ್ಯಾಣಕ್ಕೆ ಯಾರು ಬಂದಿದ್ದಾರೆ? ಉಡುತಡಿ ಮಹಾದೇವಿ ಬಂದಿದಾರಲ್ಲ, ಹೆಂಗ್ ಬಂದಿದಾರ? ಮಹಾರಾಜ ಕೌಶಿಕನ ಜೊತೆ ಬಂದಾರೋ, ಒಬ್ಬಳೇ ಬಂದಿದಾರೋ ಎನ್ನುವಂತ ಚರ್ಚೆ ನಡೀತಾ ಇರ್ತದು. ಆಗ ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂತಹ ಅಲ್ಲಮ್ಮ ಪ್ರಭುಗಳಂತಾರೆ, ಏನದು ಸದ್ದು? ಏನ್ ಸದ್ದು ನಡೀತಾ ಇದೆ ನಿಮ್ಮ ಮಧ್ಯದಲ್ಲಿ ಅಂದಾಗ ಬಸವಣ್ಣ ಹೇಳ್ತಾರೆ, ಪ್ರಭು ನಮ್ಮ ಭಾಗ್ಯ ಉಡುತಡಿಯ ಮಹಾದೇವಿ ನಮ್ಮ ಕಲ್ಯಾಣ ನಾಡಿಗೆ ಬಂದಿದ್ದಾರೆ ಅಂತ ಸಂದೇಶ ಕೊಟ್ಟಾಗ ಅಲ್ಲಮ್ಮ ಪ್ರಭುಗಳಂತಾರೆ, ಒಂದು ಕ್ಷಣ ಹಸನ್ಮುಖ್ಯ ಆಗಿರುವಂತಹ ಅಲ್ಲಮ್ಮ ಪ್ರಭುಗಳು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾರೆ. ಅರೆ ಯಾಕೆ ಈ ತರ? ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ಮಾಯೆಯನ್ನು ಗೆದ್ದಂತವರು ಅಲ್ಲಮ್ಮ ಪ್ರಭುಗಳಾಗಿದ್ರು. ಅಂತವರು ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬಂದಿದ್ದಾರೆ ಅಂತ ಸುದ್ದಿ ತಿಳಿದ ಕ್ಷಣ ಗಂಭೀರ ಸ್ವರೂಪ ಆಗ್ತದೆ. ಯಾಕೆ ಅಂದ್ರೆ ಅಲ್ಲಮ್ಮ ಪ್ರಭುಗಳು ಎಷ್ಟು ವರ್ಷ ಬದುಕಿದ್ರು ಅನ್ನೋದಕ್ಕೆ ಇತಿಹಾಸದಲ್ಲಿ ಸಾಕ್ಷಿನೇ ಇಲ್ಲ. ಅಷ್ಟು ಹಿರಿಯ ಜೀವಿಗಳವರಾಗಿದ್ರು. ಮಾಯೆಯನ್ನೇ ಗೆದ್ದು ಬಂದಂತಹ ಮಹಾನ್ ವ್ಯಕ್ತಿ ಅಲ್ಲಮ್ಮ ಪ್ರಭುಗಳಾಗಿದ್ರು. ಆಗ ಅಲ್ಲಮ್ಮ ಪ್ರಭುಗಳು ಮನಸ್ಸಿನಲ್ಲಿ ವಿಚಾರ ಮಾಡ್ತಾರ, ಶತಶತಮಾನಗಳಿಂದ ಹೆಣ್ಣಿನ ಮೇಲೆ ಶೋಷಣೆ ಆಗ್ತಾ ಬಂದಿದೆ. ಆ ಹೆಣ್ಣಿನ ಮೇಲೆ ಶೋಷಣೆ ಆಗ್ತಾ ಇರೋದನ್ನ ತಪ್ಪಿಸೋದಕ್ಕೆ ಇದು ಸರಿಯಾದ ಸಮಯ ಇದೆ, ಅದು ಜಗತ್ತಿಗೆ ತೋರಿಸ್ಬೇಕು ಅಂತ ಅಲ್ಲಮ್ಮ ಪ್ರಭುಗಳು ಮನಸ್ಸಿನಲ್ಲಿ ವಿಚಾರ ಮಾಡ್ತಾರೆ. ತಾವೆಲ್ಲ ಒಂದು ನೆನ್ಪಿಟ್ಕೊಳ್ಬೇಕು, ನಾನು ಪ್ರತಿ ಸಾರಿ ಹೇಳ್ತೀನಿ, ಏನಂದ್ರೆ ಹೆಣ್ಣಿನ ಮೇಲೆ ಶೋಷಣೆ ಆಗ್ತಾ ಇದೆ ಅಂದ್ರೆ ಪುರುಷನಿಂದ ಶೋಷಣೆ ಆಗ್ತಾ ಇದೆ ಅನ್ನೋದು ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಸ್ತ್ರೀಯರಿಗೆ ಸಮಾನತೆ ಕೊಟ್ಟಿದೆ ಪುರುಷ ಪ್ರಧಾನ. ಅಲ್ಲಿ ಅಲ್ಲಮ್ಮ ಪ್ರಭುಗಳು ಕೂಡ ಮಹಿಳೆ ಅಕ್ಕ ಮಹಾದೇವಿಗೆ ತಪ್ಪು ಕಲ್ಪನೆ ಇತ್ತಲ್ಲ, ಅದನ್ನು ತೊಲಗಿಸಬೇಕು ಅಂತಲೇ ಸಂವಾದನ ಮಾಡಿದ್ರು ಬಸವಣ್ಣ. ಅವರು ಪುರುಷರಲ್ವೇ? ಮಹಿಳೆಯರ ಮೇಲೆ ಶೋಷಣೆಯನ್ನು ತಪ್ಪಿಸಬೇಕು, ಅವರಿಗೂ ಸಮಾನತೆ ಕೊಡಬೇಕಂತ ಹೋರಾಡಿದು ಬಸವಣ್ಣ. ಅವರು ಪುರುಷರಲ್ವೇ? ನಾನು ಕೇಳುವಂತ ಪ್ರಶ್ನೆ. ಮಹಿಳೆಯರಿಗೆ ನಿಂದನೆ ಮಾತುಗಳಾಡುವುದು ಪುರುಷ ಪ್ರಧಾನ ಸಮಾಜದಿಂದಲ್ಲ, ಅದು ಮಹಿಳೆ ಸಮಾಜದಿಂದಲೇ. ದಯವಿಟ್ಟು ಯಾರು ಅಕ್ಕಂದಿರೋ ನಮ್ಮ ಮೇಲೆ ತಪ್ಪು ತಿಳ್ಕೊಬೇಡ್ರಿ. ಅಂದ್ರೆ ನಾನು ನೈಜ ಇದ್ದಿದ್ದನ್ನು ಹೇಳ್ತಾ ಇದ್ದಿದ್ದು. ಅದಕ್ಕೆ ಅಲ್ಲಮ್ಮ ಪ್ರಭುಗಳೇನಂತಾರೆ ಅಂದ್ರೆ ವಿಚಾರ ಮನಸ್ಸಲ್ಲೇ ಮಾಡ್ತಾರೆ, ಶತಶತಮಾನಗಳಿಂದ ಹೆಣ್ಣಿನ ಮೇಲೆ ಏನು ಶೋಷಣೆ ಆಗ್ತಾ ಇದೆಯಲ್ಲ ಅದನ್ನು ತಪ್ಪಿಸಬೇಕು, ಇದೇ ಸರಿಯಾದ ಸಮಯ ಅಂತ ಮನಸ್ಸಿನಲ್ಲಿ ವಿಚಾರ ಮಾಡ್ತಾರೆ. ಮರ್ಯಾದೆಯ ಪುರುಷೋತ್ತಮ ಅನಿಸಿಕೊಂಡಿರುವಂತಹ ರಾಮನು ಕೂಡ ಸೀತೆಗೆ 3 ಸಾರಿ ಪರೀಕ್ಷೆಗೆ ಒಳಪಡಿಸುತ್ತಾರೆ. ಒಂದಲ್ಲ ಎರಡಿಲ್ಲ 5 ಜನ ಗಂಡಂದಿರು ಹೊಂದಿರುವಂತಹ ದ್ರೌಪದಿಯನ್ನು ಕೂಡ ತುಂಬಿದ ಸಭೆಯಲ್ಲಿ ವಸ್ತ್ರಹರಣ ಆಗಿರುತ್ತದೆ. ಅದಕ್ಕೆ ಇದು ಸರಿಯಾದ ಸಮಯ. ಅಕ್ಕ ಮಹಾದೇವಿ ಬಗ್ಗೆ ಜನರಲ್ಲಿ ತಪ್ಪು ತಿಳುವಳಿಕೆ ಇದೆಲ್ಲ ಅದು ದೂರ ಆಗ್ಬೇಕು ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭುಗಳಂತಾರೆ, ಅಲ್ಲೇ ಇರುವಂತ ಒಬ್ಬ ಶರಣ ಕಿನ್ನರಿಯ ಬೊಮ್ಮಯ್ಯ ಅಂತ ಇರ್ತಾರೆ. ಕಿನ್ನರಿ ಬೊಮ್ಮಯ್ಯನಿಗೆ ಕರೆದು ಹೇಳ್ತಾರೆ, ಅಕ್ಕ ಮಹಾದೇವಿ ಈ ಸಭೆಗೆ ಬರಬೇಕಾದ್ರೆ ಯೋಗ್ಯಳೋ ಇಲ್ಲವೋ ಅನ್ನೋದನ್ನು ಪರೀಕ್ಷೆ ಮಾಡಿ ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಬಸವಣ್ಣನವರ ಕಣ್ಣಲ್ಲಿ ನೀರು ಬರ್ತದೆ. ಉಡುತಡಿಯಲ್ಲಿ ಕಲ್ಯಾಣಿಯಲ್ಲಿ ಕಾಡು ಮೇಡು ಕಲ್ಲು ಮುಳ್ಳುಗಳನ್ನೆಲ್ಲ ತುಡಿದುಕೊಂಡು ಬಂದಂತ ತಾಯಿಗೆ ಇನ್ಯಾವ ಪರೀಕ್ಷೆ ಮಾಡ್ತೀರಿ ಪ್ರಭು ಅಂತ ಮನಸ್ಸಿನಲ್ಲಿ ನೋವು ದುಃಖ ಪಡ್ತಾರೆ ಬಸವಣ್ಣನವರು. ಯಾಕಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಅಪಾರ ಕಾಳಜಿ ಬಸವಣ್ಣನವರಿಗೆ ಇರುತ್ತದೆ. ಆಗ ಅಲ್ಲಮ್ಮ ಪ್ರಭುಗಳು ಪೀಠಾಧ್ಯಕ್ಷರಾಗಿರ್ತಾರೆ. ಅವರ ಆದೇಶವಂತೂ ಪಾಲಿಸಲೇಬೇಕಾಗ್ತದೆ. ಆಗ ಕಿನ್ನರಿ ಬೊಮ್ಮಯ್ಯ ಏನ್ ಮಾಡ್ತಾರೆ ಅಂದ್ರೆ ಸರಿ ಅಂತ ತ್ರಿಪುರ ಕೆರೆಗೆ ಹೋಗ್ತಾರೆ. ಹಾಗೆ ತಾನೇ ಸ್ನಾನ ಮಾಡಿ ಲಿಂಗ ಪೂಜೆಯಲ್ಲಿ ತಲೀನರಾಗಿರುವಂತಹ ತಾಯಿಯನ್ನು ನೋಡ್ತಾರೆ, ಅಕ್ಕ ಮಹಾದೇವಿಯನ್ನು ನೋಡ್ತಾರೆ. ತಾಯಿಗೆ ನೋಡಿ ಮನಸ್ಸಿನಲ್ಲಿ ಬಹಳ ಗೌರವ ಅಭಿಮಾನ ಆಗ್ತದೆ ಕಿನ್ನರಿ ಬೊಮ್ಮಯ್ಯನಿಗೆ.
ಇಂಥ ತಾಯಿಗೆ ನಾನು ಏನ್ ಪರೀಕ್ಷೆ ಮಾಡಲಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡಿರ್ತಾರೆ. ಆದ್ರೂ ಕೂಡ ಗುರು ಆಜ್ಞೆ ಪಾಲಿಸಬೇಕಲ್ಲ, ಅದಕ್ಕಾಗಿ ಆಗ ಕಿನ್ನರಿ ಬೊಮ್ಮಯ್ಯ ಅಂತಾನೆ, ಅಂಗೈಯಲ್ಲಿ ಪ್ರೇಮವನಿಟ್ಟು ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿರುವಂತಹ ತರುಣಿ ಅಂತರಂಗ ಬಹಿರಂಗ ಎರಡೂ ಶುದ್ಧಿಯೇ. ನೋಡಿ ಎಂತಹ ಪ್ರಶ್ನೆ. ಅಂಗೈಯಲ್ಲಿ ಒಂದಿಷ್ಟು ಪ್ರೇಮವನಿಟ್ಟು ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿರುವಂತ ತರುಣಿ ಅಂತರಂಗ ಬಹಿರಂಗ ಎರಡೂ ಶುದ್ಧಿಯೇ. ಆಗ ಬಹಳ ದೊಡ್ಡ ಸಮಾಧಾನ ಆಗ್ತದೆ. ಅಕ್ಕ ಮಹಾದೇವಿ ಅಂತಾರೆ, ಕೊನೆಯದಾಗಿ ಅಕ್ಕ ಮಹಾದೇವಿ ಅಂತಾರೆ, ಚೆನ್ನ ಮಲ್ಲಿಕಾರ್ಜುನೆ ಗಂಡ ಎನಗೆ, ಕಿನ್ನರಿ ಬೊಮ್ಮಯ್ಯನ ಎನಗೆ, ಜನ್ಮ ಜನ್ಮಾಂತರದಲ್ಲಿ ಅಣ್ಣ ಎನಗೆ ಅಂತ ಅಂದು ಬಿಡ್ತಾರೆ. ನೋಡಿ, ಕಿನ್ನರಿ ಬೊಮ್ಮಯ್ಯನ ನನಗೆ ಜನ್ಮ ಜನ್ಮಾಂತರದಲ್ಲಿ ಅಣ್ಣ ಎನಗೆ ಅಂದಾಗ ಕಿನ್ನರಿ ಬೊಮ್ಮಯ್ಯ ಸೋತು ಬಿಡ್ತಾನೆ. ತಾಯಿ, ನಿನಗೆ ನಾನು ಪರೀಕ್ಷೆ ಮಾಡೋದು, ನಡಿ ಕಲ್ಯಾಣ ಮಂಟಪಕ್ಕೆ, ಅನುಭವ ಮಂಟಪಕ್ಕೆ ಹೋಗ್ಲಕ್ಕೆ ನೀವು ಪರಿಶುದ್ಧ ಇದ್ದೀರಿ ಅಂತ ಅನ್ಕೊಂಡು ಅನುಭವ ಮಂಟಪಕ್ಕೆ ಅಕ್ಕ ಮಹಾದೇವಿಯನ್ನು ಕರೆದುಕೊಂಡು ಬರ್ತಾರೆ. ನಾನು ನಿಮಗೆ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಪ್ರತಿನಿತ್ಯ ಇಲ್ಲಿ ಚರ್ಚೆ, ಸಮಾಧಾನ, ಪೂಜೆ, ಷಟಸ್ಥಲ ತತ್ವಗಳ ಸಿದ್ಧಾಂತ ಇನ್ ಪಠಣ ಮಾಡ್ತಿರಲ್ಲ, ಅಂತದನ್ನೇ ಅಲ್ಲಿ ಅನುಭವ ಮಂಟಪದಲ್ಲಿ ಹೇಗೆ ಆಗ್ತಾ ಇತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡುವಂತಹ ಸಂಭಾಷಣೆ ಮಾಡ್ತಾ ಇದ್ದೀನಿ. ಆಗ ಅನುಭವ ಮಂಟಪಕ್ಕೆ ಅಕ್ಕ ಮಹಾದೇವಿ ಪ್ರವೇಶ ಆಗ್ತದು. ಪ್ರವೇಶ ಆದಂತ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ದೂರದಿಂದಲೇ ಅಲ್ಲಮ್ಮ ಪ್ರಭುಗಳನ್ನು ತನ್ನ ಮನಸ್ಸಿನಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮಸ್ಕರಿಸುತ್ತಾ ಒಳಗಡೆ ಅನುಭವ ಮಂಟಪವನ್ನು ಪ್ರವೇಶಿಸುತ್ತಾರೆ. ಅಲ್ಲಮ್ಮ ಪ್ರಭುಗಳು ಕೂಡ ಅಕ್ಕ ಮಹಾದೇವಿಯನ್ನು ನೋಡ್ತಾರೆ. ಎಲ್ಲ ಶರಣರೆಲ್ಲ ಎದ್ದು ನಿಂತ್ಕೊಂಡು ಭಕ್ತಿಯಿಂದ ಕೈ ಮುಗಿದು ಇನ್ನೇನು ಅಕ್ಕ ಮಹಾದೇವಿಯನ್ನು ತಮ್ಮ ಸಂಗಡ ಕೂಡಿಸ್ಕೊಳ್ಬೇಕು ಅಂತ ಅಕ್ಕ ಮಹಾದೇವಿಯನ್ನು ಬರಮಾಡ್ಕೊಳ್ಬೇಕಂತ ಹೋಗ್ತಾರ. ಆಗ ಅಲ್ಲಮ್ಮ ಪ್ರಭುಗಳಂತಾರೆ, ಎಲ್ಲಾ ಶರಣರು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು ಅಂತ ಆದೇಶ ಕೊಡ್ತಾರೆ. ನೋಡ್ರಿ, ಎಲ್ಲಾ ಶರಣರು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು ಎನ್ನುವಂತಹ ಆದೇಶವನ್ನು ಅಲ್ಲಮ್ಮ ಪ್ರಭುಗಳು ಕೊಡ್ತಾರ. ಒಂದು ಕ್ಷಣ ಅನುಭವ ಮಂಟಪ ಶಾಂತವಾಗಿ ಬಿಡುತ್ತದೆ. ಆಗ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಯವರಿಗೆ ಪರೀಕ್ಷೆ ಮಾಡುವಂತಹ ಸಂದರ್ಭ ಅದಾಗಿತ್ತು. ಆಗ ಅಲ್ಲಮ್ಮ ಪ್ರಭುಗಳಂತಾರೆ, ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿ ಜೊತೆ ಸಂವಾದಾನ ಮಾಡುವಂಥದ್ದು ಎಂತಹ ಸಂವಾದಾನ ಅಂದ್ರೆ, ಉದಮದನ ಯೌವನ ಉಳ್ಳುವ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಸತಿಯೆಂದರೆ ಮುನಿಯವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹು ಹೇಳು ಇಲ್ಲ ತೊಲಗಾ ತಾಯಿ. ನೋಡಿ ಎಂಥ ಮಾತು ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ. ಉದಮದನ ಯೌವನ ಉಳ್ಳುವ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಸತಿಯೆಂದರೆ ಮುನಿಯವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹು ಹೇಳು ಇಲ್ಲ ತೊಲಗಾ ತಾಯಿ. ಅಂದ್ರೆ ಅರ್ಥ ಏನು? ಉದವದನ ಯೌವನ ಉಳ್ಳುವ ಸತಿ ನೀನು. ಅಕ್ಕ ಮಹಾದೇವಿ ಅನುಭವ ಮಂಟಪ ಪ್ರವೇಶಿಸಿದಾಗ ಎಷ್ಟು ವರ್ಷ ಇತ್ತು? ಕೇವಲ 16 ವರ್ಷದ ತರುಣಿ ಆಗಿದ್ರು ಅಕ್ಕ ಮಹಾದೇವಿ. 16 ವರ್ಷದ ತರುಣಿ ನೀನು ಎಲ್ಲೋ ಆಡ್ಕೊಂಡು ಉಣ್ಕೊಂಡು ಗಂಡನ ಮನೆಯಲ್ಲಿ ಸುಖ ಸಂಸಾರ ಮಾಡ್ಬೇಕಾಗಿತ್ತು. ಆದ್ರೆ ಅನುಭವ ಮಂಟಪಕ್ಕೆ ಯಾಕೆ ಪ್ರವೇಶ ಮಾಡ್ತಾ ಇದ್ದೀ? ಈ ಕಡೆ ಯಾಕೆ ಬಂದಿದ್ರೆ ಕರೆಕ್ಟ್ ಅದ. ಆದ್ರೆ ಇಲ್ಲಿ ಸತಿ ಎನ್ನುವಂತಹ ಪದ ಉಪಯೋಗ ಮಾಡ್ತಾ ಇದ್ರೆ, ಸತಿ ಅಂತ ಯಾರಿಗಂತಾರೆ? ಮದುವೆ ಆದವರಿಗೆ ಸತಿ ಅಂತ ಕರೀತಾರೆ. ಅಲ್ಲಮ್ಮ ಪ್ರಭುಗಳಿಗೆ ಗೊತ್ತಿತ್ತು ಕೌಶಿಕ ರಾಜನ ಜೊತೆ ಮದುವೆ ಆಗಿದೆ ಅನ್ನೋದು ಗೊತ್ತಿತ್ತು. ಅದಕ್ಕೆ ಸತಿ ನೀನು ಇತ್ತಲೇಕೆ ಬಂದೆಯವ್ವ ಎನ್ನುವಂತ ಪ್ರಶ್ನೆ ಅಕ್ಕ ಮಹಾದೇವಿಗೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ. ಅನುಭವ ಮಂಟಪವನ್ನು ಪ್ರವೇಶಿಸಬೇಕಾದ್ರೆ ಇವತ್ತು ಲಿಂಗಾಯ ಸಮಾಜದ ಏನು ನೀವೆಲ್ಲ ಆಯೋಜಿಸುವಂತಹ ಈ ಮಠದಲ್ಲಿ ತಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕಾದ್ರೆ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಅದಕ್ಕೆ ಏನ್ ಬೇಕು? ಭಕ್ತಿ ಬೇಕು, ಶ್ರದ್ಧೆ ಬೇಕು, ಅದನ್ನು ಆಲಿಸುವಂತ ಮನಸ್ಸು, ನಿಷ್ಕಲ್ಮಶ ಮನಸ್ಸು ಬೇಕು. ಅದು ಯಾರ ಹತ್ರ ಇರ್ತದೋ ಅವರು ತಾನಾಗಿ ಓಡಿ ಬರ್ತಾರೆ. ಇಲ್ಲೂ ಕೂಡ ಬಂದಿದ್ದಾರೆ ಕೆಲವರು, ಚಿಕ್ಕ ಮಕ್ಕಳಿದ್ದಾರೆ, ಕೆಲವರು ಹಿರಿಯರಿದ್ದಾರೆ. ತಾವೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ರಲ್ಲ, ಅದು ನನಗೂ ಕೂಡ ಬಹಳ ಖುಷಿ ಅನಿಸ್ತದೆ. ಇದು ನೀವೆಲ್ಲ ಬಂದಿದ್ದು ಒತ್ತಾಯದಲ್ಲ, ಮನಸ್ಸೋ ಇಚ್ಛೆಯಿಂದ ಬಂದಿದ್ದೀರಿ. ನಾವು ಕೇಳಬೇಕು, ಆಲಿಸ್ಬೇಕು ಎನ್ನುವಂತ ಭಕ್ತಿಯಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಹಾಗೆ ಅಕ್ಕ ಮಹಾದೇವಿ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ರಾಜ ವೈಭವ ಎಲ್ಲವನ್ನು ತೊರೆದು ಅನುಭವ ಮಂಟಪಕ್ಕೆ ಬರ್ತಾರ. ಅನುಭವ ಮಂಟಪಕ್ಕೆ ಬಂದಾಗ ಅನುಭವ ಮಂಟಪದ ಅಧ್ಯಕ್ಷರು ಕೇಳುವಂತಹ ಪ್ರಶ್ನೆ, ಅದಕ್ಕೆ ಅಕ್ಕ ಮಹಾದೇವಿ ಕೂಡ ಅಷ್ಟೇ ಧೈರ್ಯದಿಂದ ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರ ಅಂತಂದ್ರೆ, ಅಕ್ಕ ಮಹಾದೇವಿ ಹೇಳ್ತಾರೆ, ಆಡುವುದು, ಪಾಡುವುದು, ಹೇಳುವುದು, ಕೇಳುವುದು, ಸರಸ ಸಲ್ಲಾಪ ಇಕ್ಕುವುದೇ, ನೀ ಕೊಟ್ಟ ಆಯುಷ್ಯ ಉಳ್ಳುವ ನಕ್ಕರ ಲಿಂಗ ಸಂಘದಲ್ಲಿ ಗಡಿವೇಣಯ್ಯ.
ನೋಡಿ ಎಷ್ಟು ಅದ್ಭುತವಾದಂತ ಮಾತು. ಅಲ್ಲಮ್ಮ ಪ್ರಭುಗಳು ಕೇಳಿದ್ರು, ಯಾಕೆ ಈ ಕಡೆ ಬಂದಿದಿ ಅಂತ ಕೇಳಿದ್ರಲ್ಲ. ಅದಕ್ಕೆ ಅಕ್ಕ ಮಾದೇವಿ ಏನ್ ಹೇಳ್ತಾರ, ಆಡುವುದು ಪಾಡುವುದು ಎಲ್ಲ ಸಾಕಾಗ್ಬಿಟ್ಟಿದೆ ನನಗೆ. ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಲ್ಲಾಪ ಇಕ್ಕುವುದೇ, ನೀ ಕೊಟ್ಟ ಆಯುಷ್ಯ ಉಳ್ಳುವ ನಕ್ಕರ ಲಿಂಗ ಸಂಘದಲ್ಲಿ ಕಡಿವೇನಯ್ಯ. ನೀ ಕೊಟ್ಟಂತ ಆಯುಷ್ಯ ಪ್ರಭು, ನೀ ಕೊಟ್ಟಂತ ಈ ಆಯುಷು ಆಡೋದ್ ಪಾಡೋದು ಎಲ್ಲ ಬೇಸತ್ತು ಹೋಗಿದೆ. ಏನು ಬೇಡ, ಈ ಆಯುಷ್ಯ ಇರುವ ತನಕ ನಿಮ್ ಜೊತೆ ಸಾಹಿತ್ಯ, ಧರ್ಮ, ವಚನ ತತ್ವಗಳಲ್ಲಿ ನಾನು ದಿನ ಕಡಿಬೇಕಂತ, ನನ್ನ ಜೀವನ ಪಾವನ ಮಾಡ್ಕೊಳ್ಬೇಕು, ಉಳಿದಿರುವಂತ ನನ್ನ ಜೀವನ ಇದರಲ್ಲಿ ಕಡಿಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿ ಅಲ್ಲಿಗೆ ಬರ್ಬೇಕಾದ್ರೆ ಏನ್ ಕುಂದು ಕೊರತೆ ಏನಾದ್ರೂ ಇತ್ತೇನು? ಇಲ್ಲ. ಕೌಶಿಕ ಮಹಾರಾಜ ರಾಜನಿದ್ದನು, ಅಂಥ ರಾಜನ ರಾಣಿಯಾಗಿ ಬದುಕಬೇಕಾಗಿತ್ತು, ಐಷಾರಾಮಿ ವೈಭವ ಜೀವನ ಸಾಗ್ಬೇಕಾಗಿತ್ತು. ಯಾಕೆ ಮಾಡ್ಲಿಲ್ಲ ಅಕ್ಕ ಮಹಾದೇವಿ? ಅವ್ರ ಒಲವು ಎಲ್ಲಿತ್ತು? ಸಾಹಿತ್ಯದ ಕಡೆ, ಲಿಂಗಾಯತ ಧರ್ಮದ ಕಡೆ, ವಚನ ಸಾಹಿತ್ಯದ ಕಡೆ ಇತ್ತು. ಸಮಾಜದಲ್ಲಿ ಸೇವೆ ಮಾಡಬೇಕು, ಬದುಕಬೇಕು ಎನ್ನುವಂತಹ ಛಲ ಅಕ್ಕ ಮಹಾದೇವಿಗಿತ್ತು. ಅದಕ್ಕೆ ಅದೆಲ್ಲವನ್ನು ತೊರೆದು ಅಲ್ಲಿಗೆ ಬರ್ತಾರೆ. ನಾವು ಹಾಗೆ ಮಾಡ್ತೀವೇನು? ಅಧಿಕಾರ ಸಿಗ್ಬೇಕು, ಬಂಗಾರ ಸಿಗ್ಬೇಕು, ಆಸ್ತಿ ಸಿಗ್ಬೇಕು, ಅವರಿಗಿಂತ ಹೆಚ್ಚಿಗೆ ನನಗ್ ಸಿಗ್ಬೇಕು, ನನ್ನ ಹೊಟ್ಟೆ ತುಂಬಿದ್ರು ಕೂಡ ನನ್ನ ನಾಳೆಗಾಗಿ ನಾನು ಇಟ್ಕೊಳ್ಬೇಕು. ಅದಕ್ಕೆ ಕನಕದಾಸರು ಹೇಳ್ತಾರೆ, ಇಲ್ಲದವನಿಗೆ ಇಲ್ಲುವ ಚಿಂತೆ, ಇದ್ದವನಿಗೆ ಉಣುವ ಚಿಂತೆ, ಉಂಡ ಬಳಿಕ ನಾಳೆ ಚಿಂತೆ, ಹಲವರಿಗೆ ಹಲವು ಚಿಂತೆ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ರೆ ಬಂತು ಅಂತ ನಮ್ಮ ಶ್ರೇಷ್ಠ ಕನಕದಾಸರು ಹೇಳ್ತಾರೆ. ಹೌದಲ್ಲ? ಅದಕ್ಕೆ ನಾವೆಲ್ಲ ಅದಕ್ಕೋಸ್ಕರ ಪ್ರತಿನಿತ್ಯ ಜಗಳ ಆಡ್ತೀವಿಲ್ಲ. ಆದ್ರೆ ಅಕ್ಕ ಮಹಾದೇವಿ, ಬಸವಣ್ಣನಂತವರು, ಅವರೆಲ್ಲ ಯಾಕೆ ಇವತ್ತು ಶರಣರಂತ ಪೂಜೆ ಮಾಡ್ತೀವಿ? ಅವ್ರು ಯಾವಾಗ ಬದುಕಿ, ಯಾವಾಗ 12ನೇ ಶತಮಾನದಲ್ಲಿ ಬದುಕು ಹೋದ್ರು ಕೂಡ ಅವರು ಇವತ್ತು ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ನಮ್ಮ ಅಂತರಾತ್ಮದಲ್ಲಿ ನಮ್ಮ ಧರ್ಮಗುರು ಬಸವಣ್ಣ, ನಮ್ಮ ವಚನ ಕವಿತ್ರಿ ಅಕ್ಕ ಮಹಾದೇವಿ ಅಂತ ನಾವು ಪೂಜಿಸ್ತೀವಿ. ಅಂದ್ರೆ ಅವರು ನಮ್ಮಂಗ ಬದುಕಿಲ್ಲ. ಅವ್ರು ಹೆಂಗ್ ಬದುಕಿದ್ರು? ಸಮಾಜಕ್ಕಾಗಿ, ಆಸ್ತಿ ಅಂತಸ್ತಿಗಾಗಿ ಬದುಕಿಲ್ಲ, ಸಮಾಜಕ್ಕಾಗಿ, ಸಾಹಿತ್ಯಕ್ಕಾಗಿ, ಸಂಸ್ಕೃತಿಗಾಗಿ, ಧರ್ಮದಕ್ಕಾಗಿ ಬದುಕು ಉಳಿದು ಹೋದ್ರು. ಅದಕ್ಕೆ ನಾವು ಅವರನ್ನು ಪೂಜಿಸ್ತೀವಿ. ಅದಕ್ಕೆ ಅಂತ ನೋಡಿ, ಬದುಕುವುದು ಎಷ್ಟು ದಿನ ಅನ್ನೋದು ಮಹತ್ವ ಅಲ್ಲ, ಬದುಕಿದಷ್ಟು ದಿನವನ್ನು ಇತಿಹಾಸದಲ್ಲಿ ಸೇರು ಹಾಗೆ ಬದುಕಬೇಕು. ಇದು ನನ್ನ ತತ್ವ ಕೂಡ ಹಾಗೆ. ನಾ ಎಷ್ಟು ದಿನ ಬದುಕ್ತೀವಿ? 101 ದಿವಸ ಬದುಕಬೇಕು. ಪ್ರತಿನಿತ್ಯ ಎದ್ದುಕೊಂಡು ಯೋಗ ಮಾಡೋದು, ಆಸ್ಪತ್ರೆಗೆ ಮೊದಲೇ ಹೋಗಿ ಚೆಕ್ ಮಾಡ್ಕೊಳ್ಳೋದು, BP ಕಡಿಮೆ ಆಗಿದೋ, ಶುಗರ್ ಹೆಚ್ಚಿಗೆ ಬಂದಿದೆ ಅಂತ ಟೆನ್ಷನ್ ತಗೊಳ್ಳೋದು, ಇದೆಲ್ಲ ಮಾಡ್ತೀವಿ. ಆದ್ರೆ ನಾನು ಬದುಕಿನ ತನಕ ಏನ್ ಮಾಡಿದೀನಿ? ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀನಿ? ನಾನು ಸತ್ತ ಮೇಲೆ ಎಷ್ಟು ಜನ ನನಗಾಗಿ ಅಳುವರಿದ್ದಾರೆ? ಒಂದಾದ್ರೂ ನಾವು ಯೋಚನೆ ಮಾಡಿದೀವ? ಆ ತರ ಯೋಚನೆ ಮಾಡಿದೆ ಆದ್ರೆ ನಮ್ಮ ಮನಸ್ಸಿನಲ್ಲಿ ಮಾನವೀಯತೆ, ಕರುಣೆ, ಪ್ರೀತಿ, ಇತರರಿಗೆ ಸಹಾಯ ಮಾಡುವಂತ ಸಂಕಲ್ಪ ಜೀವಗಳು ತಾನಾಗಿ ಉದ್ಭವ ಬರ್ತದೆ. ಸೊ ಬಸವಣ್ಣನವರು, ಅಕ್ಕ ಮಹಾದೇವಿಯರು, ಅನೇಕ 12ನೇ ಶತಮಾನದ ಎಲ್ಲ ಶರಣರು, ಇವತ್ತೇನು 770 ಅಮರಗಣಗಳಂತ ಅನುಭವ ಮಂಟಪದಲ್ಲಿತ್ತಲ್ಲ, ಅಷ್ಟು ಜನ 770 ಅಮರಗಣಗಳೆಲ್ಲ ಬದುಕಿದ್ದು ಸಮಾಜಕ್ಕಾಗಿ, ಸಾಹಿತ್ಯಕ್ಕಾಗಿ, ಧರ್ಮಕ್ಕಾಗಿ, ವಚನ ಪಠಣಗಳಿಗಾಗಿ. ಅಂತ ಧರ್ಮಕ್ಕಾಗಿ ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಕೊಟ್ಟಿದ್ರು. ಅದಕ್ಕೆ ಅಕ್ಕ ಮಹಾದೇವಿ ಕೂಡ ಅದೇ ಹೇಳ್ತಾರೆ. ಏನಂತಂದ್ರೆ, ಇಲ್ಲಿ ಆಡುವುದು, ಪಾಡುವುದು, ಹೇಳುವುದು, ಕೇಳುವುದು ಎಲ್ಲ ಸಾಕಾಗಿದೆ ಪ್ರಭು, ಇರೋ ತನಕ ನಿಮ್ ಜೊತೆಯಲ್ಲಿ ನಾನು ಬದುಕಬೇಕಂತ ಬಂದಿದ್ದೀನಿ, ತಮ್ಮ ಆಶ್ರಯದಲ್ಲಿ ನಾನು ಇದೆಲ್ಲ ಆಲಿಸ್ಬೇಕಂತ ಬಂದಿದ್ದೀನಿ ಅಂತ ಅಕ್ಕ ಮಹಾದೇವಿ ಹೇಳ್ತಾರ. ಅಲ್ಲಿ ಅಷ್ಟಕ್ಕೆ ಮುಗಿಲಿಲ್ಲ. ಅಲ್ಲಮ್ಮ ಪ್ರಭುಗಳು ಮತ್ತೆ ಕೇಳ್ತಾರೆ. ಅಲ್ಲಮ್ಮ ಪ್ರಭುಗಳಂತೆ, ಸರಿ ಅದೆಲ್ಲ ಸರಿ, ನಿಮ್ ಪತಿಯ ಕುರುಹು ಹೇಳು, ನಿಮ್ ಪತಿ ಯಾರ ಅನ್ನೋದು ಹೇಳು. ಇಷ್ಟೆಲ್ಲ ಹೇಳ್ದಿಲ್ಲ, ಸಾಕು, ಇಲ್ಲಿ ತನ ಬಂದಿರ ಅಂತ ಹೇಳಿರಲ್ಲ, ಸರಿ ಆಯ್ತು ತಾಯಿ, ನಿನ್ ಪತಿ ಹೆಸರು ಹೇಳು ಅಂತ ಕೇಳ್ತಾರೆ. ಅಕ್ಕ ಮಹಾದೇವಿ ಹೇಳೋದಿಲ್ಲ. ಅಕ್ಕ ಮಹಾದೇವಿ ಏನಂತಾರಂದ್ರೆ, ಹರನೇ ನೀ ನನಗೆ ಗಂಡನಾಗಬೇಕು ಎಂದು ಅನಂತ ಕಾಲ ತಪಸ್ಸು ಮಾಡಿದೆ ನೋಡಿ, ಹರನೇ ನನಗೆ ಗಂಡನಾಗಬೇಕು ಎಂದು ಅನಂತ ಕಾಲ ತಪಸ್ಸು ಮಾಡಿದೆ ನೋಡ, ಹಸೆಮನೆಯ ಬೆಸವನಗೊಂಡರೆ ಶಶಿಧರನ ಹತ್ತಿರ ಕಳಿಸಿದರು ಎನ್ನವರು. ಅಕ್ಕ ಮಹಾದೇವಿ ಹೇಳ್ತಾರೆ, ಹರನೇ ನನಗೆ ಗಂಡನಾಗ್ಬೇಕು ಅಂತ ಅನಂತ ಕಾಲದಿಂದ ನಾನು ತಪಸ್ಸು ಮಾಡ್ಕೊಂಡು ಬಂದಿದ್ದೀನಿ, ಆದ್ರೆ ನಮ್ಮವರು ಕೇಳಿಲ್ಲ. ಹಸೆಮನೆಯನ್ನು ಬೆಸವನಗೊಂಡರೆ ಶಶಿಧರನ ಹತ್ತಿರ ಕಳಿಸಿದರು ಎನ್ನವರು ಅನ್ನುವಂತಹ ಮಾತು ಹೇಳ್ತಾರೆ ಅಕ್ಕ ಮಹಾದೇವಿ ವಚನಗಳ ಮೂಲಕ ಹೇಳ್ತಾರೆ. ಅಂದ್ರೆ ನನಗೆ ಗಂಡ ಬೇಡ, ಮದುವೆ ಬೇಡ, ಆ ಪರಮಾತ್ಮನೇ ನನಗೆ ಗಂಡ ಅಂತ ಅನ್ಕೊಂಡು ಪ್ರತಿನಿತ್ಯ ನಾನು ಲಿಂಗ ಪೂಜೆ ಮಾಡ್ತೀನಿ. ಅಕ್ಕ ಮಹಾದೇವಿ ಕೈಯಲ್ಲಿ ಯಾವಾಗ್ಲೂ ಲಿಂಗ, ಆ ಲಿಂಗನೇ ತನ್ನ ಗಂಡ ಅಂತ, ಮಲ್ಲಿಕಾರ್ಜುನೇ ತನ್ನ ಗಂಡ ಅಂತ ನಂಬ್ಕೊಂಡಂತಹ
ವಚನ ಕವಿತ್ರಿ, ಕನ್ನಡದ ಮೊದಲ ವಚನ ಕವಿತ್ರಿ ನಮ್ಮ ಅಕ್ಕ ಮಹಾದೇವಿ ಅಂತ ನೋಡ್ತೀವಿ. ಸೊ ಅದಕ್ಕೆ ಅಕ್ಕ ಮಹಾದೇವಿ ಅಂತಾರೆ, ಇಲ್ಲ ನನಗೆ ಯಾರು ಮದುವೆ ಅಲ್ಲ, ನನಗೆ ಕುಟುಂಬದ ಒತ್ತಾಯಕ್ಕಾಗಿ ನನಗೆ ಶಶಿಧರನ ಹತ್ತಿರ ಕಳಿಸಿದರು ಎಂಬವರು ಅಂತ ಉತ್ತರ ಕೊಟ್ಟಾಗ ಅಲ್ಲಮ ಪ್ರಭುಗಳು ಮತ್ತಷ್ಟು ಕಠೋರವಾದಂತಹ ಮಾತು ಕೇಳ್ತಾರೆ. ತನು ಸೀರೆ ನಿರ್ಹಣವಾದಲ್ಲಿ, ತನು ಸೀರೆ ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಲಿಂಗಕ್ಕೆ ಮರೆಯಾಯಿತು, ಇದು ನಮ್ಮ ಅಪಮಾನವಂತೂ ಹರಿಯಿತು, ಇದು ನಮ್ಮ ಗುಹೇಶ್ವರ ಲಿಂಗಕ್ಕೆ ಒಪ್ಪದ ಮಾತು. ನೋಡ್ರಿ ಬಸವಣ್ಣ ಹೆಂಗ್ ಕೇಳ್ದು, ಸಾರಿ ಅಲ್ಲಮ ಪ್ರಭುಗಳು ಹೆಂಗ್ ಕೇಳ್ತಾರೆ ಅಕ್ಕ ಮಹಾದೇವಿಗೆ ಅಂದ್ರೆ, ತನು ಸೀರೆ ನಿರ್ವಹಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಲಿಂಗಕ್ಕೆ ಮರೆಯಾಯಿತು, ಅಪಮಾನವಂತೂ ಹರಿಯಿತು, ಇದು ನಮ್ಮ ಗುಹೇಶ್ವರ ಲಿಂಗಕ್ಕೆ ಒಪ್ಪದ ಮಾತು. ಯಾಕೆ ಅಂದ್ರೆ ಸೀರೆ ಮೈನಲ್ಲಿರುವಂತಹ ಸೀರೆ ಅಂತಾದ್ರೂ ತೆಗೆದು ಬಿಟ್ಟಿದೆ. ಅಕ್ಕ ಮಹಾದೇವಿಯ ಚಿತ್ರ ನೋಡ್ತಿರಲಿಲ್ಲ, ಎಲ್ಲ ಕೇಶದಿಂದಲೇ ಅವರ ದೇಹವನ್ನು ಮುಚ್ಚಿಯಾಗಿತ್ತು. ಮತ್ತು ದೇಹದ ಮೇಲೆ ಆಸೆ ಇಲ್ಲ ಅಂತ ಹೇಳ್ತೀನಿ ನಿಜ, ಆದ್ರೆ ಕೇಶದಿಂದ ಯಾಕೆ ನೀವು ಮುಚ್ಕೊಂಡು ಬಂದಿದ್ದೀರಿ ಅಂತ ಅಲ್ಲಮ ಪ್ರಭು ಎಂತಹ ಕಠೋರವಾದಂತಹ ಅಕ್ಕ ಮಹಾದೇವಿಗೆ ಪ್ರಶ್ನೆ ಕೇಳ್ತಾರೆ. ಇದ್ದವರಿಗೆಲ್ಲ ಅನಿಸ್ತದು ಈ ಮನುಷ್ಯ ಹೇಗಿರ್ಬೋದು, ಅಲ್ಲಮ ಪ್ರಭುಗಳಿಗೆ ನಾವು ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ, ಅವರು ಇಂತಹ ಪ್ರಶ್ನೆಯನ್ನು ಕೇಳಬಹುದಾ ಅಂತ ಎಲ್ಲ ಶರಣರು ಗುಜುಗುಜು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಬಟ್ ಅಲ್ಲಮ ಪ್ರಭು ಉದ್ದೇಶಪೂರ್ವಕವಾಗಿ ಅವರಿಗೆ ಅಪಮಾನ ಮಾಡ್ಬೇಕಂತ ಕೇಳಿಲ್ಲ. ಜನರಿಗೆ ಅಕ್ಕ ಮಹಾದೇವಿ ಬಗ್ಗೆ ಏನು ತಪ್ಪು ಕಲ್ಪನೆ ಇತ್ತಲ್ಲ, ಅದನ್ನು ತೆಗೆದು ಹಾಕಬೇಕು ಅಂತ ಆ ರೀತಿ ಪ್ರಶ್ನೆ ಕೇಳಿದ್ರು. ಅದಕ್ಕೆ ದೊಡ್ಡವರು ಹೇಳ್ತಾರೆ ನೋಡ್ರಿ, ಕಷ್ಟ ಎಷ್ಟು ಬರ್ತದೋ ಅಷ್ಟು ಸಹನೆ ಮಾಡ್ಕೋ, ಮುಂದೊಂದು ದಿನ ನಿನಗೆ ಸುಖ ಬರುತ್ತದೆ ಅಂತ. ನಿಜಕ್ಕೂ ನನಗದು ಸರಿ ಅನಿಸ್ತದೆ. ಕಷ್ಟ ಎಷ್ಟು ಬರ್ತದೋ ನಮಗ ಬರ್ಲಿ, ಮುಂದೊಂದು ದಿನ ನಮಗೆ ಸುಖ ತರುತ್ತದೆ ಅಂತ. ಅದಕ್ಕೆ ಅಲ್ಲಮ ಪ್ರಭುಗಳು ಕೂಡ ಅತ್ತದೇ ಕಠೋರವಾದಂತಹ ಪ್ರಶ್ನೆ ಕೇಳ್ತಾರ. ಆಗ ಅಕ್ಕ ಮಹಾದೇವಿ ಹೇಳ್ತಾರೆ, ಫಲಪಕ್ವವಾದಿದಲ್ಲದೆ ಫಲಕ ಪಕ್ವವಾಗಿದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮದ ಕಣ್ಣಿಗೆ ಕಾಮದ ಮುದ್ರಣೆಗೆ ಕಂಡು ನಿಮಗೆ ನೋವಾಯಿತು ಎನ್ನುವ ಭಾವದಿಂದ ಮುಚ್ಚಿದೆ ಅಣ್ಣ, ಕಾಡಬೇಡಿರಣ್ಣ ಚನ್ನಮಲ್ಲಿಕಾರ್ಜುನನನ್ನು ಒಳಗೊಂಡವಳನ್ನು ಅಂತ ಬಹಳ ದುಃಖದಿಂದ ಬಹಳ ನೋವಿನಿಂದ ಅಕ್ಕ ಮಹಾದೇವಿ ಹೇಳ್ತಾರೆ. ಏನಂತಂದ್ರೆ, ಫಲಪಕ್ವವಾಗಿದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮದ ಮುದ್ರನ ಕಂಡು ನಿಮಗೆ ನೋವಾಗಿತ್ತು ಎನ್ನುವ ಭಾವದಿಂದ ಮುಚ್ಚಿದೆ ಅಣ್ಣ, ಕಾಡಬೇಡಿರಣ್ಣ ಚನ್ನಮಲ್ಲಿಕಾರ್ಜುನನ ಒಳಗೊಂಡವಳನ್ನು ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಅಂದ್ರೆ, ನಾನು ನನ್ನ ಸಲುವಾಗಿ ಮುಚ್ಕೊಂಡಿಲ್ಲ, ನಿಮ್ ಸಲುವಾಗಿ ಮುಚ್ಕೊಂಡಿದ್ದೀನಿ. ಯಾಕಂದ್ರೆ ನಿಮಗೆ ನೋವಾಗಬಾರ್ದು, ನಾನು ಹಾಗೆ ಬಂದಿದ್ದಕ್ಕಾಗಿ ನಿಮ್ ಸಲುವಾಗಿ ಮುಚ್ಚಿದ್ದೀನಿ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಆಗ ಅಲ್ಲಮ ಪ್ರಭುಗಳು ಅಷ್ಟಕ್ಕೆ ಬಿಡ್ಲಿಲ್ಲ, ಮತ್ತೆ ಕೇಳ್ತಾರೆ. ಏನು ಅಂದ್ರೆ, ನೀ ದೇವರೊಳಗೋ ದೇವ ನಿನ್ನೊಳಗೋ, ನೀ ದೇವರೊಳಗೋ ದೇವ ನಿನ್ನೊಳಗೋ ಎಂಬ ಠಾವನರಿಯೇ. ನೋಡಿ, ನೀ ದೇವರೊಳಗೋ ದೇವ ನಿನ್ನೊಳಗೋ ಎಂಬ ಠಾವನರಿಯೇ, ಸಿಪ್ಪೆ ಒಪ್ಪುಗೊಟ್ಟಾಗ ಹಣ್ಣಿನ ರಸ ಫಲಕವಾಗಿತ್ತು, ಇದು ಗುಹೇಶ್ವರ ಲಿಂಗಕ್ಕೆ ಒಪ್ಪದ ಮಾತು. ದೇವರು ನಿನ್ನೊಳಗಾರೋ, ದೇವರು ನೀ ದೇವರೊಳಗಿತ್ತು, ಅದು ನನಗೆ ಬೇಕಾಗಿಲ್ಲ. ಏನು ಅಂದ್ರೆ, ಸಿಪ್ಪೆ ಒಪ್ಪಗೊಟ್ಟಾಗ ಹಣ್ಣಿನ ರಸ ಫಲಕವಾಗಿತ್ತು. ಎಲ್ಲಿ ಉಡುತಡಿ, ಎಲ್ಲಿ ಕಲ್ಯಾಣ ನೋಡು, ಅಲ್ಲಿಂದ ಇಲ್ಲಿ ತನಕ ಬಂದಿದೆಯಲ್ಲ, ನಿನ್ಗೇನು ಆಗಿಲ್ಲೇನು? ಯಾಕಂದ್ರೆ ಜನ ಮಾತಾಡಬಾರ್ದಲ್ಲ ಅಕ್ಕ ಮಹಾದೇವಿ ಬಗ್ಗೆ ನಾಳೆ. ಅದಕ್ಕೆ ಅಲ್ಲಮ ಪ್ರಭುಗಳು ಪರೀಕ್ಷೆ ಮಾಡ್ತಾರೆ. ಹೆಣ್ಣಿನ ಬಗ್ಗೆ ಪರೀಕ್ಷೆ ಮಾಡೋದು ತಪ್ಪಿದಲ್ಲ. ಸೀತಾಮಾತೆಗೂ ಕೂಡ 16 ವರ್ಷ ವನವಾಸ ಮಾಡಿ ಪರೀಕ್ಷೆ ಮಾಡಿದ್ರು. ಹಾಗೆ ಅಕ್ಕ ಮಹಾದೇವಿ ಕೂಡ ಅಲ್ಲಮ ಪ್ರಭುಗಳು ಪರೀಕ್ಷೆ ಮಾಡ್ತಾರೆ. ಆಗ ಅಕ್ಕ ಮಹಾದೇವಿ ಅಂತಾರೆ, ಕಾಯ ಕರ್ರನೆ ಗಟ್ಟಿದರೇನು, ಕಾಯ ಮಿರನೆ ಮಿಚ್ಚಿದರೇನು, ಅಂತರಂಗ ಶುದ್ಧವಾದ ಬಳಿಕ ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನ ಒಲಿದ ಕಾಯ ಎಲ್ಲಿದ್ದರೇನು ಎಂದಿದ್ದರೇನು, ಕಾಯ ಕರ್ರನೆ ಗಟ್ಟಿದರೇನು, ಕಾಯ ಮಿರನೆ ಮಿಂಚಿದರೇನು, ಅಂತರಂಗ ಶುದ್ಧಿಯಾದ ಬಳಿಕ ಚನ್ನಮಲ್ಲಿಕಾರ್ಜುನ ಒಲಿದ ಕಾಯ ಎಲ್ಲಿದ್ದರೇನು ಎಂದಿದ್ದರೇನು ಅಕ್ಕ ಮಹಾದೇವಿ ಹೇಳ್ತಾರೆ. ಆಗ ಅಲ್ಲಮ ಪ್ರಭುಗಳಂತಾರೆ, ಅಕ್ಕ ಮಹಾದೇವಿ ಏನಂದ್ರು, ಇದು ಪ್ರಸಾದ, ಇದೇ ನಾನು ಅನ್ನುವಂತಹ ದೇಹ ಪ್ರಸಾದ. ಯಾವತ್ತು ನಾನು ಹುಟ್ಟಿದೀನೋ, ಯಾವತ್ತು ನನಗೆ ಲಿಂಗ ದೀಕ್ಷೆ ಕೊಟ್ಟಾರೋ, ಅವತ್ತಿನ ನನ್ನ ತಂದೆ ತಾಯಿಗಳು ಲಿಂಗವೇ ಗಂಡ, ಲಿಂಗವೇ ನಿನ್ನ
ಪತಿ ಅಂತ ನನಗೆ ತಿಳಿಸ್ಕೊಟ್ಟು ನನ್ನ ಕೊರಳಿನಲ್ಲಿ ಕಟ್ಟಿದಾರ. ಅಗೊತ್ತಿನಿಂದ ಇಲ್ಲಿ ತನಕ ನಾನು ಚೆನ್ನ ಮಲ್ಲಿಕಾರ್ಜುನನಿಗೆ ಗಂಡನೆಂತು ನಾನು ನಂಬ್ಕೊಂಡು ಬದುಕು ಬಂದಿದ್ದೀನಿ. ಅಗೊತ್ತಿನ ನಾನು ಚೆನ್ನಮಲ್ಲಿಕಾರ್ಜುನಿಗೆ ಒಲಿದು ಬಿಟ್ಟಿದ್ದೀನಿ. ಅದು ಒಲಿದು ಬಿಟ್ಟಿದ ಮೇಲೆ ಮುಗೀತು, ಎಲ್ಲಿದ್ದರೇನೋ ನಾನು ಎಂದಿದ್ದರೇನೋ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ನಾವು ಮನೆಯಲ್ಲಿ ಪ್ರಸಾದ ಮಾಡ್ತೀವಲ್ಲ, ಅಡಿಗೆ ಮಾಡ್ತೀವಿ, ಅಡಿಗೆ ಮಾಡಿ ಅದು ದೇವರಿಗೆ ಮುಂದಿಟ್ಟಾಗ ಮಾತ್ರ ಪ್ರಸಾದ ಆಯ್ತದ. ಇಲ್ಲಾಂದ್ರೆ ಅಲ್ಲಿ ತನಕ ಅಡಿಗೆನೇ ಆಗ್ತದೆ. ಅಡಿಗೆ ಮಾಡಿ ನಾವು ಇಟ್ಟಿದೀವಿ ಅಂದ್ರೆ ಏನು ಅಡಿಗೆ, ಅದೇ ಅಡಿಗೆ ಒಂದಿಷ್ಟು ತಗೊಂಡು ದೇವ್ರ ಮುಂದೆ ಒಯ್ದು ಇಟ್ಟಿದೀವಿ ಅಂದ್ರೆ ಅದು ಪ್ರಸಾದ ಆಗಿರ್ತದೆ. ಹಾಗೆ ಈ ದೇಹ ಯಾರಿಗೆ ಪ್ರಸಾದವಾಗಿ ಬಿಟ್ಟಿದೆ ಅಂದ್ರೆ ಚೆನ್ನಮಲ್ಲಿಕಾರ್ಜುನಿಗೆ ಪ್ರಸಾದವಾಗಿ ಬಿಟ್ಟಿದೆ ಅಂತ ಅಕ್ಕ ಮಹಾದೇವಿ ಹೇಳ್ತಾರ. ಆಗ ಅಲ್ಲಮ್ಮ ಪ್ರಭುಗಳಂತಾರೆ, ಇದು ಲೇಸಾಯಿತು, ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಣಿಸಿದಂತೆ ಸಾವಿನ ಮರ ಜೋರಾಗಿತ್ತು, ಎಲ್ಲಿ ಬಂದರೂ ಗುಹೇಶ್ವರ ಲಿಂಗ ಒಂದಾಯಿತು ಎಂದು ಅನುಭವ ಮಂಟಪದ ಪೀಠದಿಂದ ಕೆಳಗಿಳಿದು ಅಲ್ಲಮ್ಮ ಪ್ರಭುಗಳು ಶರಣು ಶರಣಾರ್ಥು ತಾಯಿ ಅಂತ ಕೈ ಮುಗಿದು ಅಕ್ಕ ಮಹಾದೇವಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾರೆ. ನೋಡಿ, ಅಕ್ಕ ಮಹಾದೇವಿ ಇಡೀ ಅನುಭವ ಮಂಟಪದ ಶರಣರ ಮನವನ್ನು ಗೆದ್ದು ಬಿಡ್ತಾರೆ. ಎದುರ ಮೂಲಕ, ತಮ್ಮ ವಚನಗಳ ಮೂಲಕ. ಅಲ್ಲಮ್ಮ ಪ್ರಭುಗಳು ಎಷ್ಟು ವಚನಗಳ ಸುರಿಮಳೆಗಳನ್ನ ಕೇಳ್ತಾರೋ ಅಷ್ಟಕ್ಕೆಲ್ಲ ದಿಟ್ಟದಿಂದ ಎದೆಗಡದೆ ಉತ್ತರವನ್ನು ಅಕ್ಕ ಮಹಾದೇವಿ ಕೊಡ್ತಾರೆ. ಯಾಕೆ ಅಂದ್ರೆ ಅಕ್ಕ ಮಹಾದೇವಿಯ ಉದ್ದೇಶ, ಅವರು ಕಲ್ಯಾಣ ಮಂಟಪಕ್ಕೆ, ಅನುಭವ ಮಂಟಪದಲ್ಲಿ ಬದುಕಬೇಕು, ಅಲ್ಲಿನ ಶರಣು ಸಾಹಿತ್ಯದ ತತ್ವಗಳನ್ನು ನೋಡಬೇಕು ಅಂತ ಎಲ್ಲ ರಾಜವಂಶ ಎಲ್ಲವನ್ನು ಬಿಟ್ಕೊಟ್ಟು, ತಂದೆ ತಾಯಿಗಳೆಲ್ಲ ಹೇಳಿದ್ರು ಕೂಡ ಬಿಟ್ಕೊಟ್ಟು ಕಲ್ಯಾಣ ನಾಡಿಗೆ ಬರ್ತಾರ. ಬಂದು ವಚನಗಳನ್ನು ಬರೀತಾರೆ, ಸುಮಾರು ವಚನಗಳನ್ನು ಬರೀತಾರೆ. ಬರೆದು ನಮ್ಮ ವಚನದ ಕವಿತ್ರೆಯಾಗಿರ್ಬೋದು, ಜೊತೆಗೆ ನಮ್ಮ ಸ್ವತಂತ್ರ ಸಮಾನತೆ, ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಸಮಾನತೆಯನ್ನು ತಂದುಕೊಟ್ಟಂತಹ ಕೀರ್ತಿ ನಮ್ಮ ವಿಶ್ವಗುರು ಬಸವಣ್ಣ ಮತ್ತೆ ಅದ್ರ ಜೊತೆಗೆ ಅಕ್ಕ ಮಹಾದೇವಿ ಅಂತ ಹೇಳ್ತೀವಿ. ಯಾವಾಗ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಬರುವಂತ ಸಂದರ್ಭದಲ್ಲಿ ಏನ್ ಆ ತರ ಪ್ರಶ್ನೆಗಳಿದ್ವಲ್ಲ, ಅದ್ರ ಮುಂದೆ ಅಕ್ಕ ಮಹಾದೇವಿ ಅನೇಕರಿಗೆ ಅದು ಮಾರ್ಗಪ್ರಿಯ ಆಗ್ತದೆ. ಅನೇಕರೆಲ್ಲ ಮುಕ್ತವಾಗಿ ಅನುಭವ ಮಂಟಪದಲ್ಲಿ ಪ್ರವೇಶ ಮಾಡ್ತಾರೆ. ಕಾಯಕ ಅಂದರೇನು, ದಾಸೋಹ ಎಂದರೇನು, ಬಸವ ತತ್ವ ವಚನಗಳ ಬಗ್ಗೆ, ಷಟಸ್ಥಳಗಳ ಬಗ್ಗೆ ಪ್ರತಿನಿತ್ಯ ಚರ್ಚೆಗಳಾಗ್ತದೆ. ಅದ್ರ ಬಗ್ಗೆ ಎಲ್ಲ ಸಾರಾಂಶಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ನಡೀತಾ ಇರ್ತದೆ. ಈ ತರ ಎಲ್ಲ ಯಾರು ಮಾಡಿಕೊಟ್ಟು ನಮಗೆ? ನಮ್ಮ ವಿಶ್ವಗುರು ಬಸವಣ್ಣನವರು ಸಂಕಲ್ಪ ಇತ್ತು. ಎಂತ ಸಂಕಲ್ಪ ಇತ್ತು? ವ್ಯಕ್ತಿ ಹುಡ್ತಾನೆ, ಸಾಯ್ತಾನೆ, ಆದ್ರೆ ಬಸವ ತತ್ವ ಅನ್ನೋದು, ನಮ್ಮ ಲಿಂಗಾಯತ ಸಮಾಜ ಅನ್ನೋದಕ್ಕೆ ಸಾವೇ ಇರಬಾರದು ಎನ್ನುವಂತ ಸಂಕಲ್ಪ ಬಸವಣ್ಣನವರಾಗಿತ್ತು. ಇವತ್ತು ನಾವು ಇರ್ತೀವಿ, ನಾಳೆ ಹೋಗ್ಬಹುದು. ನಾಳೆ ನಮ್ಮ ಮಕ್ಕಳು, ಅವರಿಗೆ ಕೂಡ ನಮ್ಮ ವಚನಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಲಿಂಗಾಯತ ಸಮಾಜಗಳ ಬಗ್ಗೆ ಅವರಿಗೆ ತಿಳಿವು ಇರಬೇಕು. ಅದಕ್ಕೆ ನಮ್ಮ ಜೈರಾಬಾದ್ನಲ್ಲಿ ಈ ಮಠ ಮತ್ತೆ ಅಲ್ಲೊಂದು ಮಠ ಇದೆಯಲ್ಲ, ನಾನು 2 ಸಾರಿ ಆ ಕಡೆ ಹೋಗಿದ್ದೀನಿ. ಆ ಮಠದಲ್ಲಿ ಪ್ರತಿನಿತ್ಯ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಾರ್ಥನೆ ನಡೀತದೆ. ತಿಂಗಳಲ್ಲಿ ಅಲ್ಲಿ ಒಂದು ಬಸವ ಪೂಜೆ ನಡೆದ್ರೆ ಇಲ್ಲಿ ತಿಂಗಳಲ್ಲಿ 2 ಸಾರಿ. ಅಂದ್ರೆ ಎಷ್ಟು ಭಕ್ತಿ, ಎಷ್ಟು ನಿಷ್ಠೆ, ನಿಮ್ಗೆಲ್ಲ ಎಷ್ಟು ಲಿಂಗಾಯತ ಧರ್ಮದ ತತ್ವಗಳ ಬಗ್ಗೆ ಒಲವಿದೆ ಅನ್ನೋದು ಇದು ಸಾಕ್ಷಿ ಆಗ್ತದೆ. ಬಂಧುಗಳೇ, ನಾವು ಇರ್ತೀವೋ ಹೋಗ್ತೀವೋ, ನಾಳೆ ಏನ್ ಮಾಡ್ತೀವೋ ಅನ್ನೋದು ಮುಖ್ಯ ಅಲ್ಲ. ಇರುವ ತನಕ ಬಸವ ತತ್ವಗಳ ಬಗ್ಗೆ ನನಗೆ ನಿಜಕ್ಕೂ ಹೇಳ್ತೀನಿ, ನನ್ನ ಅನುಭವದ ಮಾತು. ಮನಸ್ಸಿಗೆ ದುಃಖ ಆಯ್ತು ಅಂತಂದ್ರೆ ನಾವು ಬೇರೆಯವ್ರ ಹತ್ರ ಹೋಗಿ ಅಳ್ತೀವಿ, ಬೇರೆಯವ್ರ ಹತ್ರ ಹೋಗಿ ನಮ್ ದುಃಖ ಹೇಳ್ಕೊಳ್ತೀವಿ. ನಮ್ ಕೆಲಸ ಆಗಿಲ್ಲ ಅಂತ ಬೇರೆಯವ್ರ ಹತ್ರ ಹೋಗಿ ಕೇಳ್ತೀವಿ. ಈ ತರ ಕೇಳೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ಕೊಡ್ತದೇನು? ಯಾರೋ ಹೇಳ್ಬೋದು, ಬಹಳ ಖುಷಿ ಆಯ್ತು, ನಮ್ಮ ಅಕ್ಕಗೆ ಹೇಳ್ದೆವು, ಇಲ್ಲ ನನ್ನ ಬಾಜು ಮನೆದವ್ರಿಗೆ ಹೇಳ್ದೆ, ಇಲ್ಲ ನಮ್ಮ ಅಕ್ಕಗೆ ನಮ್ಮ ತಾಯಿಗೆ ಹೇಳ್ದೆ ಅಂತ ಹೇಳ್ತಾರೆ. ಬಟ್ ನನಗಂತೂ ಖುಷಿ ಕೊಟ್ಟಿಲ್ಲ. ನನಗೆ ಎಲ್ಲಿ ಖುಷಿ ಕೊಟ್ಟದ ಅಂತಂದ್ರೆ, ನನಗೆ ಮನಸ್ಸಿಗೆ ದುಃಖ ಆಯ್ತು, ಬಹಳ ನೋವಾಯ್ತು ಅಂದ್ರೆ ನಾನು ಅಡಿಗೆ ಮಾಡುವಾಗ, ಇಲ್ಲ ನಾನು ಮನೆ ಒರೆಸುವಾಗ, ಕೆಲಸ ಮಾಡುವಾಗ ಆ ಸ್ಪೀಕರಿಗೆ ಒಂದು ವಚನ ಗಾಯನ ಹಚ್ಚಿಬಿಡ್ತೀನಿ. ಅದರಿಂದ ನನ್ನ ಮನಸ್ಸಿಗೆ ಶಾಂತಿ ಕೊಡ್ತದೆ, ಖುಷಿ ಕೊಡ್ತದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಎಷ್ಟು ಚೆನ್ನಾಗಿ ವಚನಗಳು ಹೇಳ್ತದದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಚಿದೊಡೆ ಎಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ, ನೆರೆತೊರೆಗಳಿಗೆ ಅಂಚಿದೊಡೆ ಎಂತಯ್ಯ. ಇದೆಲ್ಲ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ.
ವಚನಗಳಲ್ಲಿ ಎಷ್ಟು ನಿಷ್ಠೆ ಇದೆ, ಎಷ್ಟು ಸತ್ಯವಾದಂತಹ ತತ್ವಗಳಿದೆ. ಆ ವಚನವನ್ನು ಮನಸಾರೆ ಭಕ್ತಿಯಿಂದ ನೀವು ಆಲಿಸಿದೆ ಆದ್ರೆ ನೀವು ಯಾರ ಹತ್ರನೂ ದುಃಖ ಹೇಳ್ಕೊಳ್ಳೋದೇ ಇಲ್ಲ. ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸು ಸದೃಢವಾಗಿ ಶಾಂತವಾಗಿ ಹೇಳ್ಬಿಡ್ತದೆ. ನಾನು ಅದಕ್ಕೆ ಬಹಳ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತ ಸಂದರ್ಭದಲ್ಲಿ ಇಲ್ಲ ಎಲ್ಲೋ ಪ್ರವಚನಕ್ಕೆ ಹೋದಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋದು ಒಂದೇ, ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಕೂತ್ಕೊಂಡು ಮಾತಾಡೋದು, ಅದರಲ್ಲಿ ಸ್ಪೆಷಲ್ ಆಗಿ ಸೀರಿಯಲ್ ಟಿವಿಗಳನ್ನು ಹಚ್ಕೊಂಡು ಮೂವಿಗಳನ್ನು ಹಚ್ಕೊಂಡು ನಾವು ನೋಡ್ತೀವಲ್ಲ, ಅದರಿಂದ ಎಷ್ಟು ನಮ್ಮ ಮನಸ್ಸಿನ ನೆಮ್ಮದಿ ಕೊಡ್ತದೋ ನಿಜ ಹೇಳಿ. ನಾನಿದು ಹಾಸ್ಯ ಪ್ರಧಾನವಾಗಿ ಕೇಳ್ತಾ ಇದ್ದೆ, ದಯವಿಟ್ಟು ಯಾರು ಸೀರಿಯಸ್ ಆಗ್ಬೇಡ್ರಿ. ಅದರಿಂದ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತದೋ? ಖುಷಿ ಕೊಡೋದಿಲ್ಲ. ಅದಕ್ಕಿಂತ ಬದಲಾಗಿ ಯಾರಿಗೆ ಓದೋದಕ್ಕೆ ಬರ್ತದೋ ಅವರು ಬಸವಣ್ಣನವರ ವಚನ ತತ್ವಗಳ ಪುಸ್ತಕಗಳನ್ನು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಿ, ಒಂದು ಫಂಕ್ಷನ್ ಮಾಡಿದ್ರಿ ಅಂತ ಇಟ್ಕೊಳ್ರಿ, ಆಗ ರಿಟರ್ನ್ ಗಿಫ್ಟ್ ಕೊಡೋ ಬದಲಿ ಒಂದು ವಚನ ಪುಸ್ತಕಗಳನ್ನು ಕೊಟ್ಬಿಡಿ. ವಚನ ಪುಸ್ತಕಗಳನ್ನು ಕೊಡೋದ್ರಿಂದ ಅವರು ಆ ವ್ಯಕ್ತಿಯ ಕುಟುಂಬವನ್ನು ನೀವು ಉಳಿಸಿದ್ರಿ ಅಂತ ಅರ್ಥ ಆಗ್ತದೆ. ಅದರಿಂದ ಆ ಪುಸ್ತಕವನ್ನು ಓದುವುದರಿಂದ, ಆ ವಚನಗಳನ್ನು ಆಲಿಸುವುದರಿಂದ, ಅದನ್ನು ಕೇಳೋದರಿಂದ ಸಿಗುವಂತಹ ತೃಪ್ತಿ, ಶಾಂತ ಮತ್ತೊಂದರಲ್ಲಿ ಸಿಗೋದಿಲ್ಲ. ಅದು ಬಸವನ ನಮ್ಮ ಲಿಂಗಾಯತ ಧರ್ಮದಲ್ಲಿ. ನಾನು ಬೇರೆ ಧರ್ಮದ ಬಗ್ಗೆ ಮಾತಾಡೋದಿಲ್ಲ, ಆದರೆ ನಮ್ಮ ಲಿಂಗಾಯತ ಧರ್ಮದ ಬಗ್ಗೆ ಖಂಡಿತವಾಗೂ ಮಾತಾಡ್ತೀನಿ. ಯಾಕಂದ್ರೆ ನಮ್ಮ ಲಿಂಗಾಯತ ಧರ್ಮದ ಗುರುತು 3 ಬಟ್ಟು ವಿಭೂತಿ, ಕೊಳಲ್ಲಿ ಲಿಂಗ. ನನಗನಿಸ್ತದೆ ಎಲ್ಲೋ ಒಂದು ಕಡೆ ಹೋದೆ ಕತ್ತಲಾಯಿತು ಅಂದ್ರೆ 3 ಬಟ್ಟು ವಿಭೂತಿ ಹಣಿ ಮೇಲೆ ನೋಡ್ತೀನಿ ನಾನು. ಇತ್ತು ಅಂದ್ರೆ ಇವರು ನಮ್ಮವರು, ನನ್ನ ಜಾತಿ ಭೇದ ಮಾಡೋದಲ್ಲ, ಇದು ನಮ್ಮವರು, ನಾನು ಸುರಕ್ಷಾ ಆಗಿದ್ದೀನಿ ಅಂತ ನನಗೆ ಧೈರ್ಯ ಕೊಡ್ತದೆ. ಅವ್ರ ಹತ್ರ ಹೋಗಿ ಅಣ್ಣ ಯಾವಾಗ ಏನು ಅಂತ ಅವ್ರ ಹತ್ರ ವಿಚಾರ ಮಾಡ್ತೀನಿ. ಯಾಕಂದ್ರೆ ಅದು ನಮ್ಮ ಗುರುತು, ನಮ್ಮ ಧರ್ಮದ ಒಂದು ಗುರುತು ಅಂತ ಹೇಳ್ತೀನಿ. ಇದು ಒಂದು. ಇನ್ನೊಂದು ಏನು ಅಂತಂದ್ರೆ, ನಮ್ಮ ಲಿಂಗಾಯತ ಧರ್ಮದಲ್ಲಿ ಬಸವಣ್ಣನವರು ಯಾವ ಧರ್ಮವನ್ನು ಅವರು ಅಪನಿಂದನೆ ಮಾಡಿಲ್ಲ, ಯಾವ ಧರ್ಮವನ್ನು ಅವರು ಇದು ಮಾಡಿಲ್ಲ. ಎಲ್ಲಾ ಧರ್ಮಗಳನ್ನು ಸೇರಿಸಿಕೊಂಡೇ ಲಿಂಗಾಯತ ಧರ್ಮ ಅಂತ ಹೆಸರು ಕೊಟ್ಟವರು. ಎಲ್ಲ ಧರ್ಮದವರನ್ನು ಯಾರ್ಯಾರು ಮನಸ್ಸ ಇಚ್ಛೆಯಿಂದ, ಭಕ್ತಿಯಿಂದ, ನೀವು ಶ್ರದ್ಧೆಯಿಂದ ಕೊಳಲಿ ಲಿಂಗ ಕಟ್ಕೊಳ್ಳಕ್ಕೆ ಬರ್ತೀರೋ, ಎಲ್ಲರೂ ಮನಸಾರ ಇಚ್ಛೆಯಿಂದ ನೀವು ಬರ್ಲಿಕ್ಕೆ ಇಷ್ಟಪಡ್ತಿರೋ ಅವರೆಲ್ಲ ಲಿಂಗಾಯತರು ಅಂತ ಬಸವಣ್ಣ ಸಾರಿರುವಂತಹ ತಮಗೆಲ್ಲ ಗೊತ್ತಿರುವಂಥದ್ದು. ಅದಕ್ಕೆ ತಾವುಗಳೆಲ್ಲ ತಮ್ಮ ಮಕ್ಕಳಿಗಾಗಿರ್ಬೋದು, ತಮ್ಮ ಇಲ್ಲಿ ಬರ್ತಿರಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಏನೆಲ್ಲ ಕೇಳ್ತಿರಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಾನು ಒಂದೊಂದ್ಸಾರಿ ಡ್ಯೂಟಿಗೆ ಹೋಗುವಂತ ಸಮಯದಲ್ಲಿ ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿಂದೇ ಬಿಡ್ತೀನಿ, ಕಾಯಕವೇ ಕೈಲಾಸ ಅಂತ ಓಡ್ಬಿಡ್ತೀನಿ. ಯಾಕೆ ನನಗೆ ಕೆಲಸ ಇಂಪಾರ್ಟೆನ್ಸ್ ಇರುತ್ತದು. ನಾನು 5 ನಿಮಿಷ ಲೇಟ್ ಮಾಡಿ ಹೋದೆ ಅಂದ್ರೆ ಅಲ್ಲಿ ಕಾಲೇಜ್ನಲ್ಲಿ ನನಗಾಗಿ ಮಕ್ಕಳು ಕೂಡ್ತಾ ಇದ್ದೆ, ಇವತ್ತು ನಾನು ಲೇಟ್ ಮಾಡಿ ಬಂದಿದ್ದೀನಿ, 5 ನಿಮಿಷ 10 ನಿಮಿಷ ಲೇಟ್ ಆಗಿದೆ ಇವತ್ತು. ಅದಕ್ಕೆ ಕಾಯಕಕ್ಕೆ ಹೆಚ್ಚು ನಮ್ಮ ಮಹತ್ವ ಕೊಡಬೇಕು. ಕಾಯಕ ಎಲ್ಲಿ ಇರ್ತದೋ ಅಲ್ಲಿ ಕೈಲಾಸ ಇರುತ್ತದೆ ಅಂತ ಬಸವಣ್ಣ ಎಷ್ಟು ಹೇಳಿದ್ದಾರೆ. ವರ್ಕ್ ಈಸ್ ವರ್ಕ್ಶಾಪ್ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕಿಂತ ದೊಡ್ಡದು ಏನ್ರಿ ಬೇಕು ನಮಗೆ? ದಯವೇ ಧರ್ಮದ ಮೂಲವಯ್ಯ. ಪ್ರಾಣಿಗಳ ಬಗ್ಗೆ, ಮನುಷ್ಯರುಗಳ ಬಗ್ಗೆ ನಮ್ಮ ತನಕ ಯಾರು ದುಃಖ ಹೇಳ್ಕೊಂಡು ಬರ್ತಾರೋ ಅವರಿಗೆ ನಾವು ದಯ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು. ಅದಕ್ಕಿಂತ ದೊಡ್ಡದು ಏನು ಬೇಕಾಗಿಲ್ಲ. ಅವ್ರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಅವ್ರಿಗೆ ಒಂದಿಷ್ಟು ಮಾಡೋದು ಬೇಕಾಗಿಲ್ಲ, ಒಂದಿಷ್ಟು ದಯ ತೋರಿಸ್ಬೇಕು. ಇದು ಬಸವಣ್ಣ ನಮಗೆ ಹೇಳಿಕೊಟ್ಟಿದ್ದು. ಅದಕ್ಕೆ ನಾವೆಲ್ಲ ಬಸವಣ್ಣನವರ ದಾರಿಯಲ್ಲಿ ನಡೆಯೋಣ, ಬಸವಣ್ಣನ ತತ್ವವನ್ನು ಮೈಗೂಡಿಸ್ಕೊಳ್ಳೋಣ, ಬಸವಣ್ಣನವರ ಕಾಯಕದಕ್ಕೆ ಕೈ ಜೋಡಿಸೋಣ, ಬಸವಣ್ಣನವರ ದಯವೇ ಧರ್ಮದ ಮೂಲಕ್ಕೆ ಕೈ ಜೋಡಿಸೋಣ. ಎಲ್ಲರೂ ಸೇರ್ಕೊಂಡು ನಮ್ಮ ಲಿಂಗಾಯತ ಧರ್ಮದ ತತ್ವವನ್ನು ಎತ್ತಿ ಹಿಡಿಯೋಣ. ನಾವೆಲ್ಲ ಒಂದಾಗಿ ಒಟ್ಟಾಗಿ ಬಸವ ಧರ್ಮದ ತತ್ವದ ನಿಯಮಗಳನ್ನು ಬೆಳೆಸೋಣ. ನಾವು ಇರುವಷ್ಟರೊಳಗೆ ಮುಂದಿನ ನಮ್ಮ ಪೀಳಿಗೆಗಳಿಗೆ ಕೂಡ ನಮ್ಮ ತತ್ವವನ್ನು, ಸಂದೇಶವನ್ನು ಸಾರೋಣ. ಇದೆಲ್ಲ ನಾವು ಮಾಡ್ತಾ ಬಂದಿದ್ದೀವಿ ಅಂದ್ರೆ ಮುಂದೆ ನಮ್ಮ ಈ ಬಸವ ಧರ್ಮದ ತತ್ವಗಳನ್ನು ಯಾರು ಕೂಡ ಮುಟ್ಲಕ್ಕೂ ಆಗೋದಿಲ್ಲ. ಈಗ ಕೂಡ ಮುಟ್ಟೋಕ್ಕಾಗಲ್ಲ, ಮುಂದೆ ಕೂಡ ಮುಟ್ಟೋಕ್ಕಾಗಲ್ಲ. ಅಷ್ಟು ಸದೃಢರಾಗಿ ನಾವು ಬದುಕೋಣ. ಬೇರೆ ಧರ್ಮ ಜಾತಿಗಳ ಬಗ್ಗೆ ನಮ್ಗೆ ಬೇಕಾಗಿಲ್ಲ, ಧರ್ಮದ ಬಗ್ಗೆ ನಿಂದನೆ ಮಾಡೋದು ಬೇಕಾಗಿಲ್ಲ. ನಾವು ನಮ್ಮನ್ನು ನೋಡಿ ಬೇರೆಯವರು ಕಲಿಬೇಕು, ಬೇರೆ ನೋಡಿ ನಾವು ಕಲಿಯುವುದಿಲ್ಲ. ಇದು ನನ್ನ ಜೀವನದ ನಿಯಮ. ನಾನು ಹೇಗೆ ಬದುಕ್ತಾ ಇದ್ದೀನಿ ಅದು ಬೇರೆಯವರಿಗೆ ಎರಡು ಕಾಣಿಸ್ತದೆ, ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಅದು ನಮ್ಗೆ ನಮ್ಮ ಮನಸ್ಸಾಕ್ಷಿ ಬಸವಣ್ಣನ ನಿಷ್ಠೆ, ಧರ್ಮ, ಕೃಪೆ ನನ್ನ ಮೇಲೆ ನಡೆದುಕೊಂಡು ಹೋದಿವಿ ಅಂದ್ರೆ ಇಡೀ ನಮ್ಮ ಸಮಾಜದ ಪ್ರಗತಿ ಆಗ್ತದೋ, ದೇಶದ ಪ್ರಗತಿ ಆಗ್ತದೋ. ಅದಕ್ಕೆ ನಮ್ಮ ಬಸವಣ್ಣನವರು ಇವತ್ತು ಇಡೀ ಏನಂದ್ರೆ ಕರ್ನಾಟಕ ಕಲ್ಯಾಣದಲ್ಲಿ ಅಷ್ಟೇ ಅಲ್ಲ, ಭಾರತ ಅಲ್ಲ, ವಿದೇಶದ ಏನು ಲಂಡನ್ ನಲ್ಲಿ ಥೇಮ್ಸ್ ನದಿ ತೀರದಲ್ಲಿ ಬಸವಣ್ಣನವರ ಸ್ಟ್ಯಾಚ್ಯೂವನ್ನು
ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿ ವಿಶ್ವಕ್ಕೆ ಮೊಟ್ಟ ಮೊದಲ ಅನುಭವ ಮಂಟಪವನ್ನು ಪಾರ್ಲಿಮೆಂಟ್ ಎನ್ನುವಂತ ಪರಿಕಲ್ಪನೆ ತೋರಿಸಿಕೊಟ್ಟದೆ ವಿಶ್ವಗುರು ಬಸವಣ್ಣ ಅಂತ ಪ್ರಧಾನಮಂತ್ರಿಗಳು ಕೈ ಮುಗಿದು ನಮಸ್ಕಾರ ಮಾಡಿ ಮತ್ತ್ಯಾಕೆ ಬೇಕು ನಮಗೆ ಬೇರೆ ದೇವರು, ಮತ್ತ್ಯಾಕೆ ಬೇಕ್ರಿ ನಮಗೆ ಬೇರೆ ದೇವರು? ಆದ್ರೂ ಮನೆಯವರ ಒತ್ತಾಯಕ್ಕಾಗಿ ಹೋಗ್ತೀನಿ ನಾನು, ಆ ಗುಡಿ ಈ ಗುಡಿ ಎಲ್ಲ ಹೋಗ್ತೀನಿ. ಮನೆಯವ್ರ ಒತ್ತಾಯ ಇರ್ತದಲ್ಲ, ಗಂಡನ ಒತ್ತಾಯ ಏನಿಲ್ಲ, ಅತ್ತೆ ಒತ್ತಾಯ ಇರ್ಬೋದು, ಅವ್ರ ಇವ್ರ ಒತ್ತಾಯ, ಅಮ್ಮನ ಒತ್ತಾಯ, ಅಪ್ಪನ ಒತ್ತಾಯಗಳಿಗಾಗಿ ಆ ದೇವ್ರು ಇವ್ ದೇವ್ರಿಗೆ ಹೋಗ್ತೀನಿ. ಹೋಗಿ ನಮಸ್ಕಾರ ಮಾಡ್ತೀನಿ. ಟೆಂಗ್ ಹೊಡಿಬೇಕಂದ್ರೆ ಟೆಂಗ್ ಹೊಡಿತೀನಿ, ನಮಸ್ಕಾರ ಮಾಡ್ಬೇಕಂದ್ರೆ ಮಾಡ್ತೀನಿ. ಮನಸ್ಸು ಭಕ್ತಿ ಇಲ್ಲ, ಬಸವಣ್ಣನೇ ಅಂತ ನಂಬಿರ್ತೀನಿ. ಆದ್ರೂ ಕೂಡ ಮನೆಯವರ ಒತ್ತಾಯಕ್ಕಾಗಿ ಮಾಡ್ಬೇಕಾಗ್ತದೆ. ಮನೆಗ್ ದೇವ್ರು ಇದು ಬಸವಣ್ಣನ ಒಂದೇ ಇದ್ರೆ ಸಾಕ? ಬೇಡ, ಇನ್ನೊಂದ್ 2 ದೇವ್ರು, ಮನೆ ದೇವ್ರು ಇರ್ಬೇಕಂತ ಮನೆಗ್ ಶಾಂತಿ ಇರ್ತದೆ. ಒಂದು ಮನೆಯಲ್ಲಿ ಒಬ್ಬರೇ ಮನೆ ದೇವ್ರು ಇಲ್ಲ, ಈಗ 3 ಮನೆ ದೇವ್ರಾಗೆ. ಲಕ್ಷ್ಮೀ ದೇವಿ ಇರ್ಬೇಕು, ಮನೆಗೆ ಸಂಪತ್ತು ಇರ್ತದ. ಸರಸ್ವತಿ ಇರ್ಬೇಕು, ವಿದ್ಯೆ ಇರ್ತದ. ಭವಾನಿ ಮಾತೆ ಇರ್ಬೇಕು ಮನೆಯಲ್ಲಿ. ಹೀಗಂತ ಜಗಲಿ ತುಂಬಾ 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 ದೇವರು, ಬಸವಣ್ಣ ಮಾತ್ರ ಒಂದು ಮೂಲೆ ಕಡೆಗೆ ಹೋಗುವಂತ ಪರಿಸ್ಥಿತಿ ಬಂದೆ. ತಾಯಿಂದ್ರು ಆತರ ಮಾಡಬೇಡಿ ದಯವಿಟ್ಟು. ಎಲ್ಲಾ ದೇವರ ಒಂದೇ ಸ್ವರೂಪ ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು. ಯಾವ ದೇವರುಗಳನ್ನು ಕೂಡ ನಾವು ನೋಡೇ ಇಲ್ಲ. ನಾನಂತೂ ನಿಜಕ್ಕೂ ಹೇಳ್ತೀನಿ, ಯಾವ ದೇವರನ್ನು ನಾನು ನೋಡೇ ಇಲ್ಲ, ಸಾಕ್ಷಾತ್ತಾಗಿ ನೋಡೇ ಇಲ್ಲ. ಈ ಭೂಮಿ ಮೇಲೆ ದೇವರಂತ ಬದುಕಿ ಬಾಳಿದವಂತಹ ಮಾನವತಾವಾದಿ, ಸಮಾನತವಾದಿ ಅಂದ್ರೆ ಅದು ವಿಶ್ವಗುರು ಬಸವಣ್ಣ ಮಾತ್ರ. ಅಂತಹ ವಿಶ್ವಗುರು ಬಸವಣ್ಣನವರ ಗ್ರಂಥ, ಬಸವಣ್ಣನವರ ಮೂರ್ತಿ ಇಟ್ಟು ನಾವು ಪೂಜೆ ಮಾಡಿ ಆ ಗ್ರಂಥವನ್ನು ಪಠಿಸಿ ಅದರಿಂದ ಸಿಗುವಂತ ಸುಖ ಮತ್ತೊಂದರಿಲ್ಲ ಅಂತ ಹೇಳ್ತೀನಿ ನಾನು. ಅದರಂತೆ ಸಿಗುವಂತ ಸುಖ ಮತ್ತೊಂದರಿಲ್ಲ. ಅದಕ್ಕೆ ಇವತ್ತು ಇಡೀ ಸ್ತ್ರೀ ಕುಲಕ್ಕೆ ಸಮಾನತೆ, ಸ್ವತಂತ್ರ ಇವತ್ತು ಏನ್ ಸಿಕ್ಕಿದೆ ಅಲ್ಲ, ಅದಕ್ಕೆಲ್ಲ ದಯೆ ನಮ್ಮ ವಿಶ್ವಗುರು ಬಸವಣ್ಣನವರದು. ಈ ಮಾರ್ಚ್ ತಿಂಗಳು ಬಂತು ಅಂದ್ರೆ ಎಲ್ಲಾ ಕಡೆ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅಣ್ಣವರು ಕೂಡ ಹೇಳಿದ್ರು, ನಾವು ಕೂಡ ಮೊನ್ನೆ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದೀವಿ ಅಂತ ಹೇಳಿದ್ರು. ಈ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತು ಮಹಿಳೆಯರಿಗೆ ಸ್ವತಂತ್ರ ಸಿಕ್ಕಿದ, ಸಮಾನತೆ ಸಿಕ್ಕಿದ ಅಂತ ಬಹಳ ಗರ್ವದಿಂದ ನಾವು ಅವತ್ತೆಲ್ಲ ಮಾಡ್ತೀವಿ. ಅವತ್ತೊಂದು ದಿವಸ ಮಾಡ್ತೀವಿ. ಪ್ರತಿದಿನ ನಮ್ದೇ ದಿನ ಅದ ನೋಡ್ರಿ. ಮೊದಲೆಲ್ಲ ಇತ್ತು, ಏನಿತ್ತು? ಪಂಚಮಿ ಅಂತಂದ್ರೆ ಹೆಣ್ಮಕ್ಳು ದಿನ ಅದಂತ ಪಾಪ ಪುರುಷರಷ್ಟೇ ದೂರ ಇರ್ತಿದ್ರು. ಹೆಣ್ಮಕ್ಳೆಲ್ಲ ಹೊಸ ಬಟ್ಟೆ ಹಾಕೊಂಡು ನಾಗರ ಪೂಜೆಗೆ ಹೋಗಿ ದೇವ್ರ ಪೂಜೆ ಮಾಡ್ಕೊಂಡು ಬರ್ತಿದ್ವಿ. ಈಗ ಪಂಚಮಿ ನಮ್ದೇ ಆಗಿದೆ. ದಸರಾ ಇತ್ತು ಅಂದ್ರೆ ನಾನ್ ನೋಡುವಂತ ಸಂದರ್ಭದಲ್ಲಿ ಪುರುಷರಷ್ಟೇ ಹೊಸ ಬಟ್ಟೆ ಹಾಕೊಂಡು ಬಂಗಾರ ಬೆಳಗ್ಗೆ ಕೊಡೋಕೆ ಹೋಗ್ತಿದ್ರು. ಈಗ ಪುರುಷರು ಹೋಗ್ತಾ ಇಲ್ಲ. ಮಹಿಳೆಯರು ದಾಂಡಿಯಕ್ಕೆ ಮಾಟ ಆಡೋದಕ್ಕೆ ಮಹಿಳೆಯರೇ ದಸರಾಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೂ ಪುರುಷರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೇಗ ಅಡಿಗೆ ಮಾಡಿಡೋದು. ಇವತ್ತು ದಸರಾದಲ್ಲಿ ನಮ್ಗೆ ಇವತ್ತು ದಾಂಡಿಯಾ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಅಂತ ಹೆಣ್ಮಕ್ಳು ಹೋಗ್ತಾ ಇದೀವಿ. ಎಷ್ಟು ಸ್ವತಂತ್ರ ಕೊಟ್ಟರಿ ನಮಗ. ಗಂಡಂದಿರು ಸ್ವತಂತ್ರ ಕೊಟ್ಟಿದ್ದಾರೆ, ಅತ್ತೆ ಮಾವ ಸ್ವತಂತ್ರ ಕೊಟ್ಟಿದ್ದಾರೆ, ತಂದೆ ತಾಯಿಗಳು ಸ್ವತಂತ್ರ ಕೊಟ್ಟಿದ್ದಾರೆ. ಕೊಟ್ಟಿದ್ರೆಲ್ಲ ಸ್ವತಂತ್ರ, ಇನ್ನೆಷ್ಟು ಸ್ವತಂತ್ರ ಬೇಕು ನಮಗ? ಒಂದು ದಿನ ಸಾಕ ನಮಗೆ ಮಹಿಳಾ ವುಮೆನ್ಸ್ ಡೇ ಅಂತ ಮಾಡ್ಲಿಕ್ಕೆ. ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಮಹಿಳಾ ಸಬಲೀಕರಣ ಅಂತ ಆದೇಶ ಮಾಡ್ತೀವಿ, ಹೇಳ್ತೀವಿ ನಾವದೆಲ್ಲ. ಎಷ್ಟು ಪಾಪ ಸ್ವತಂತ್ರ ಕೊಟ್ಟಿದ್ದಾರೆ. ಇವತ್ತು ಕೂಡ ನನಗೆ ಸ್ವತಂತ್ರ ಕೊಟ್ಟು ಇಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಪಾಪ ಇದ್ರಲ್ಲಿ ಎಷ್ಟು ಜನ ಹಿರಿಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ನನಗಿಂತ ಹಿರಿಯ ಜೀವಿಗಳಿದ್ದಾರೆ. ಅವರಲ್ಲಿರೋಷ್ಟು ಒಂದು ಹಿಡಿ ಆನೆಸ್ಟ್ ಕೂಡ ನನ್ನಲ್ಲಿ ಜ್ಞಾನ ಇಲ್ಲ, ಆದ್ರೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಹೆಣ್ಮಕ್ಳು ಮುಂದೆ ಬರಬೇಕು ಎನ್ನುವಂತ ಭಾವನೆ ನಮ್ಮ ಅಣ್ಣಂದಿರಲ್ಲಿ. ನಿಜಕ್ಕೂ ಒಪ್ತೀರ ನೀವೆಲ್ಲ? ಎಷ್ಟು ಸ್ವತಂತ್ರ ನಮಗ್ ಕೊಟ್ಟಿದ್ದಾರ. ಆದ್ರೂ ಕೂಡ ನಾವ್ ಅಂತೀವಿ, ನಮ್ಮ ಮನೆಗ್ ಹೋಗ್ಲಕ್ ಬಿಡೋದೇ ಇಲ್ಲ, ನಮ್ಮ ಮನೇಲಿ ಮಾಡೋಕ್ ಬಿಡೋದೇ ಇಲ್ಲ, ನಮ್ಮ ಮನೆಗೆ ಗಂಡಸರು ವಿಚಿತ್ರಹರ, ಈ ತರ ಪದಗಳು ಕೇಳಿ ಬರ್ತಾವ, ಅವಾಗ ಕೇಳಿ ಬರ್ತವೆ. ಇಲ್ಲ, ಪುರುಷರು ನಮ್ಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಈಗೆಲ್ಲ ಅನಾಂತ ಕಾಲದಿಂದಲೂ ಕೂಡ 12ನೇ ಶತಮಾನದಿಂದಲೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಹೇಗ್ ಬಳಸ್ಕೊಳ್ಬೇಕು, ಅದನ್ನು ಹೇಗ್ ಮಾಡ್ಬೇಕು ಅನ್ನೋದು ನಮಗ್ ಬಿಟ್ಟಿದ್ದು. ಎರಡೂ ನೀವು ಪಾಲಿಸಬೇಕು. ನಾವು ಗೃಹಿಣಿಯಾಗಿ, ಪತಿಯಾಗಿ, ಮಗಳಾಗಿ, ಸಮಾಜದ ಬಹುಮುಖ ಪ್ರತಿಮೆಯಾಗಿ ನಾವು ಬದುಕಬೇಕು. ಅದನ್ನು ಬದುಕುವಂತ ದಾರಿ ಮಾತ್ರ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಆಗ ನಾವು ಕೂಡ ವಚನ ಕವಿತ್ರಿ ಅಕ್ಕ ಮಹಾದೇವಿಯಂತೆ, ಗಂಗಾಂಬಿಕ ತಾಯಿ, ನೀಲಾಂಬಿಕ ತಾಯಿ ಇವರಂತರತಿಲಿ ನಾವು ಕೂಡ ಅವರಂತೆ ಇತಿಹಾಸ ಪುಟದಲ್ಲಿ ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಬಸವಣ್ಣನವರಿಗೆ 2 ಪತ್ನಿ ಇದ್ದರು. ಆಚಾರ ಪತ್ನಿ ಗಂಗಾಂಬಿಕಾ, ವಿಚಾರ ಪತ್ನಿ ನೀಲಾಂಬಿಕಾ ಅಂತ 2 ಪತ್ನಿಯರಿದ್ರು ಕೂಡ ಯಾವತ್ತೂ ಅವರು ಭೇದ ಭಾವ ಮಾಡ್ಕೊಂಡಿಲ್ಲ, ಯಾವತ್ತೂ ಅವರು ಕಚ್ಚಾಡಿಲ್ಲ, ಯಾವತ್ತೂ ಅವರು ಅಪನಿಂದನೆಗಳು ಮಾಡ್ಕೊಂಡಿಲ್ಲ. 2 ಪತ್ನಿಯರು ಬಸವಣ್ಣನವರಿಗಿದ್ರು. ಅವರಿಬ್ರು ಹೆಂಗಿದ್ರು ಅಂದ್ರೆ ಮಹಾಮನೆ ಎನ್ನುವಂತ ಪ್ರಸಾದವನ್ನು, ಮಹಾಮನೆಯನ್ನು ಸ್ಥಾಪನೆ ಮಾಡ್ತಾರೆ. ದಿನನಿತ್ಯವೂ
ಲಕ್ಷಗಟ್ಟಲೆ ಜನರಿಗೆ, ಶರಣರಿಗೆ ದಾಸೋಹ ಉಣಬಡಿಸುವಂತ ಕೆಲಸ ಶ್ರದ್ಧೆಯಿಂದ, ಭಕ್ತಿಯಿಂದ ಗಂಗಾಂಬಿಕ ತಾಯಿ, ನೀಲಾಂಬಿಕ ತಾಯಿ ಇಬ್ರು ಕೂಡ ಬಸವಣ್ಣನವರ ಎರಡೂ ಶಕ್ತಿಗಳಾಗಿ, ಎರಡು ಕಣ್ಣುಗಳಾಗಿ ಬದುಕಿದ್ರು. ಇದಕ್ಕೆ ಸಾಕ್ಷಿ ಬೇಕೆ ನಮಗ? ಬೇರೆ ಇನ್ನೊಬ್ರು ಯಾರು ಬೇಕೆ ನಮಗೆ? ಇಲ್ಲ. ನಮ್ಮ 12ನೇ ಶತಮಾನದಲ್ಲಿರುವಂತ ಶರಣರು, ಗುಡ್ಡಾಪುರದ ದಾನಮ್ಮ ತಾಯಿ ಕೇಳಿರ್ಬೋದು ನೀವೆಲ್ಲ. ಗುಡ್ಡಾಪುರದ ದಾನಮ್ಮ ತಾಯಿ ಕೂಡ ಹೆಂಗ್ ಬದುಕಿದ್ರು, ಸಮಾಜಕ್ಕಾಗಿ ಹೆಂಗ್ ಸಾಧನೆ ಮಾಡಿದ್ರು. ಇವತ್ತೇನು ಒಂದು ನನ್ನ ಪ್ರಕಾರ ಮಹಿಳೆ ಏನೇನು ಸಾಧನೆ ಮಾಡಿದಾರೋ ಅದ್ರ ಹಿಂದೆ ಪುರುಷ ಪ್ರಧಾನ ಶರಣರ ಅಂದ್ರೆ ಅದಕ್ಕೆ ಸಾಕ್ಷಿಯಾಗಿದೆ. ಇವತ್ತು ನಾವಿಲ್ಲಿದ್ದೀವಿ ಅಂತಂದ್ರೆ ತಂದೆ ಗಂಡನಾಗಿ, ಅಣ್ಣನಾಗಿ ಅವರು ನಮಗೆ ಬೆಂತಟ್ಟಿದ್ದಕ್ಕಾಗಿ ನಾವು ಇಲ್ಲಿದ್ದೀವಿ, ಹೌದಾ? ಸೊ ಅದಕ್ಕೆ ಇದು ಈಗಿನದೆಲ್ಲ ಅಲ್ಲಮ್ಮ ಪ್ರಭುಗಳಿಂದ ಹಿಡಿದುಕೊಂಡು ಬಸವಣ್ಣನವರ ಹಿಡಿದುಕೊಂಡು ಇದು ತತ್ವ ಬೆಳ್ಕೊಂಡು ಬರ್ತಾ ಇದೆ. ಅದನ್ನು ನಾವು ಕಾಪಾಡೋದು ಅಷ್ಟೇ ನಮ್ಮ ಕೆಲಸ ಇದೆ, ಮತ್ತೊಂದು ಏನೂ ಇಲ್ಲ. ಅದು ದಾರಿಯನ್ನು ನಾವು ಸುಗಮವಾಗಿ ಮಾಡ್ಕೊಂಡು ಹೋಗ್ಬೇಕಾಗಿದೆ ಅಷ್ಟೇ. ನಾವೆಲ್ಲ ಭಕ್ತಿಯಿಂದ, ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡೋಣ. ಇನ್ನಷ್ಟು ನಮ್ಮ ಲಿಂಗಾಯತ ಧರ್ಮದ ತತ್ವವನ್ನು ಬೆಳೆಸೋಣ, ಆ ತತ್ವದ ಮಾರ್ಗದಲ್ಲೇ ನಡೆಯೋಣ ಅಂತ ತಮ್ಗೆಲ್ಲ ತಿಳಿಸಿಕೊಡ್ತಾ, ಇಲ್ಲಿ ನನಗೆ ಬಹಳ ಪ್ರೀತಿಯಿಂದ ಅವಕಾಶ ಕೊಟ್ಟು ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ಇವತ್ತು ನಾನು ಇಲ್ಲಿ ಬಂದು ಇಷ್ಟು ಮಾತಾಡ್ತೀನಿ, ಇವತ್ತು ಹೇಳ್ತೀನಿ ಅನ್ನೋದು ಒಂದು ಏನೋ ಪ್ರೀ ಪ್ಲಾನ್ ಇರಲಿಲ್ಲ. ಹಾಗೆ ಬರಬೇಕು ಅಂತ ಅಂದ್ಕೊಂಡಾಗ ಗಡಿಬಿಡಿದಾಗ ಅವಸರದಾಗ ಬಂದೀನಿ. ಹೇಗೆ ಹೇಳ್ದಿನೋ ಏನಿಲ್ಲೋ ಹೇಳಿದೀನಿ. ಅದಕ್ಕೆ ತಾವೆಲ್ಲ ಭಕ್ತಿಯಿಂದ, ಶ್ರದ್ಧೆಯಿಂದ ಕೂತು ಕೇಳಿದ್ರಿ, ಅದನ್ನ ಆಲಿಸಿದ್ರಿ. ತಮ್ಮ ಈ ಲಿಂಗಾಯತ ಧರ್ಮದ ಸಮಾಜದ ಏನು ನಿಯಮ ತತ್ವಗಳೆಲ್ಲ ಹಿಂಗೆ ಬೆಳೆಯಲಿ, ಅದಕ್ಕೆ ನಮ್ಮಿಂದ ಏನಾದ್ರೂ ಸೇವೆ ಇದ್ರೂ ಕೂಡ ಯಾವಾಗ್ಲೂ ಕೂಡ ನಾನು ಬಸವ ಧರ್ಮಕ್ಕಾಗಿ ಓಡೋಡಿ ಬರ್ತೀನಿ. ಅದರಲ್ಲಿ ಮತ್ತೊಂದು ಮಾತೇ ಇಲ್ಲ. ನಾನು ಹೇಳ್ತೀನಿ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಅಲ್ಲಿ ಹೋಗಿ ಬರೋದಷ್ಟು ನಂಗೆ ಖುಷಿ ಸಿಗಲ್ಲ. ಬಟ್ ಬಸವ ಧರ್ಮದ ತತ್ವದ ಬಗ್ಗೆ ಮಾತಾಡ್ಬೇಕು ಹೋಗ್ಬೇಕಂದ್ರೆ ಯಾವ ರಾತ್ರಿ 12 ಗಂಟೆಗೆ ಕರೆದ್ರು ನಾನು ಬಂದು ಮಾತಾಡ್ತೀನಿ, ಅಷ್ಟು ಖುಷಿ ಕೊಡೋದು ನನಗೆ ಅಂತ ಹೇಳ್ತೀನಿ. ಅದಕ್ಕೆ ಒಂದು ತಿಂಗಳಲ್ಲಿ ಒಂದು 3, 4, 5 ಈ ತರ ಕಾರ್ಯಕ್ರಮಗಳಿಗೆಲ್ಲ ಹೋಗಿ ಮಾತಾಡ್ತೀನಿ. ಅದರಿಂದ ನನಗೆ ಒಂದು ಗ್ಲುಕೋಸ್ ಡೋಸ್ ಕೊಟ್ಟಂಗೆ ಆಗ್ತದೆ. ಏನೋ BP ಲೋ ಆಗ್ತು, ಏನೋ ಆಯ್ತು ಅಂದ್ರೆ ಒಂದು ಹೋಗಿ ಹಾಸ್ಪಿಟಲ್ಗೆ ಹೋದ್ರೆ ಒಂದು ಇನ್ಶಿಯನ್ ಅಥವಾ ಒಂದೇನೋ ಎನರ್ಜಿ ಬೂಸ್ಟ್ ತಗೊಂಡು ಬರ್ತೀವಲ್ಲ, ಕೊಟ್ಟರೆ ಹಾ ರಿಲ್ಯಾಕ್ಸ್ ಆಗ್ಯದ ಅಂತ. ಹಂಗೆ ನನಗೆ ಈ ತರ ಮಾತಾಡ್ದೆ ಅಂದ್ರೆ ಆಯ್ತು, ಈಗ 1 8 ದಿನ ಚಾರ್ಜ್ ಆಗ್ತದಪ್ಪ, ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ತೀನಿ. ಮತ್ತೆ ಈ ತರ ಅಂದ್ರೆ ಇನ್ನ ಯಾರ್ಯಾರಿಗೆ ಒಂದೊಂದು ಹ್ಯಾಬಿಟ್ ಇರ್ತದೆ. ಇದು ಕೂಡ ಒಂದು ರೂಢಿ. ಒಬ್ರೊಬ್ರಿಗೆ ಒಂದೊಂದು ರೂಢಿ ಇರ್ತದೆ. ಅವ್ರಿಗೆ ಕೆಲವೊಬ್ಬರಿಗೆ ಗುಟ್ಕಾ ತಿನ್ನುವಂತ ರೂಢ, ಕೆಲವೊಬ್ಬರಿಗೆ ಏನಂದ್ರೆ ಸೀರಿಯಲ್ ಬಂತು ಅಂದ್ರೆ ಆ ಟೈಮಿಗೆ ಹೋಗಿ ನೋಡ್ಲಿಲ್ಲ ಅಂತಂದ್ರೆ ಏನಾಗ್ತದೋ ಅನ್ನುವಂತ ಒಂದು ಹ್ಯಾಬಿಟ್ ಇರ್ತದೆ. ಹಂಗೆ ಎಲ್ಲರಿಗೂ ಒಂದೊಂದು ಹ್ಯಾಬಿಟ್ ಇರ್ತದೆ. ಆದ್ರೆ ಅದೆಲ್ಲ ಹ್ಯಾಬಿಟ್ಗಳಿಗಿಂತ ಮುಖ್ಯವಾದಂತ ಒಂದು ರೂಢಿ ಯಾವುದು ಅಂದ್ರೆ ನಾವು ಈ ತತ್ವದ ಕಡೆ ಹೆಚ್ಚು ಗಮನ ಕೊಡಬೇಕು. ಬೆಳಗ್ಗೆ ನೀವೇನು ಬೆಳಗ್ಗೆ ಏನು ಇಲ್ಲಿ ನಡೀತಾ ಇರ್ತದೆ, ಪೂಜೆ ಕಾರ್ಯಕ್ರಮ ನಡೀತಾ ಇರ್ತದೆ. ಬೆಳಗ್ಗೆ ಏನು ಅದಕ್ಕೆ ನೀವು ಒತ್ತು ಕೊಡ್ತೀರಿ, ಸಾಯಂಕಾಲ ಕೊಡ್ತೀರಿ, ತಿಂಗಳಲ್ಲಿ 2 ಮಾಡ್ತೀರಿ ಅಂತಂದ್ಮೇಲೆ ನಿಮಗೇನು ಹೇಳದೇ ಬೇಕಾಗಿಲ್ಲ. ನೀವೆಲ್ಲ ಅಪ್ಪಟ್ಟ ಲಿಂಗಾಯತ ಧರ್ಮದ ತತ್ವ ಬಸವಣ್ಣನ ಭಕ್ತಿಪೂರ್ವಕ ಶರಣರಿದ್ದೀರಿ ಅಂತ ಭಾವಿಸ್ತೀನಿ. ಹೀಗೆ ಬೆಳೀಲಿ ಅಂತ ಹೇಳ್ತಾ ನನಗೆ ಇಲ್ಲಿ 2 ಮಾತಾಡೋಕೆ ಅವಕಾಶ ಕೊಟ್ಟಂತಹ ಎಲ್ಲ ಶರಣ ಭಕ್ತಗಳಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳಿಗೂ ಮತ್ತೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಮತ್ತೊಮ್ಮೆ ಶರಣಾರ್ಥಿಗಳು. ಶರಣಿ ಆರತಿಯವರು ಭಾಳ ತೇಜಸ್ವಿನಿಂದ ಮಾತಾಡಿದರು. ಯಾಕಂದರೆ ಲೆಕ್ಚರರು, ಅಧ್ಯಾಪಕರು ಅವ್ರಿಗೆ ನಾವು ಹೇಳೋ ಅವಶ್ಯಕತೆ ಇರೋದು. ನಾವಂದ್ರೆ ನಮ್ಗೆ ಲೆಕ್ಚರರ್ ಇಲ್ಲ, ಅಧ್ಯಾಪಕರಿಲ್ಲ, ಏನೋ ಜನರು ಮಾತಾಡ್ತೇವೆ. ಅವ್ರಿಗೆ ಅದು ನ್ಯಾಚುರಲಿ ಒಂದು ಸ್ವಾಭಾವಿಕ ದೈವಿ ಗುಣ ಇರ್ತದೆ ಮಾತಾಡೋಕೆ. ಎಲ್ಲರಿಗೆ ಮಾತಾಡೋಕೆ ಬರೋದು. ನಾವು ಈಗ ಹೆಚ್ಚಿನ ಮಟ್ಟಿಗೆ ಈಗ 5-6 ತಿಂಗಳಲ್ಲಿ ಬಿದರಿಂದ ಎಲ್ಲ ಅಧ್ಯಾಪಕರಿಗೆ ಕರೆಸ್ಲತ್ತಿದ್ದೇವಮ್ಮ. ಹೆಚ್ಚಿನ ಮಟ್ಟಿಗೆ ಯಾಕಂದ್ರೆ ಅದು ಸರಿಯಾಗಿ ಮಾತಾಡೋ ಬರ್ತದ, ಅನುಭವಿ ಇರ್ತದ, ಸಾಹಿತ್ಯದ ಜ್ಞಾನ ಇರ್ತಂಬ ಸರಿಗ ಅವರಿಗೆ ಕರೆಸಿ ಮಾತಾಡ್ತಿದ್ದೆವು. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ನಾವು ಈ ಬಸವ ಜ್ಯೋತಿ ಕಾರ್ಯಕ್ರಮ ಬಂದು ನಿಮ್ಗೆ ಹೇಳ್ತೀನಿ, ಹೇಳಕ್ಕೆ ನೆನಪೋಗಿಲ್ಲ. ನಾವು ಕೇವಲ ಲಿಂಗಾಯತರ ಬಳಿ ಅಲ್ಲ, ನಿಮ್ಗೆ ಹೇಳ್ತೀನಿ. ನಾವು ಬ್ರಾಹ್ಮಣರ ಬಳಿ ಮಾಡಿದೆವು, ಮುಸ್ಲಿಮರ ಬಳಿ ಮಾಡಿದೆವು, ವೈಶ್ಯರ ಬಳಿ ಮಾಡಿದೆವು, ಅಂಬೇಡ್ಕರ್ ಸರ್ಕಾರ ಬಳಿ ಮಾಡಿದೆವು, ಹರಿಜನ ಬಳಿ ಮಾಡಿದೆವು. ನಮ್ದು ಇದೊಂದು ಪದ್ಧತಿ ಅಲ್ಲ. ನಮ್ಮ ಲಿಮಿಟೇ ಲಿಂಗಾಯತ ಬಳಿ ಮಾಡಬೇಕೆಂಬುದಿಲ್ಲ. ಯಾರು ಕರೀಲಿ, ಯಾರು ಕೂದೋರು ಕರೀಲಿ,
ಅಲ್ಲಿ ಹೋಗಿ ಏನದ ಬಸವ ತತ್ವ ಪ್ರಚಾರ ಮಾಡ್ಲತ್ತಿದ್ದೋ ಈಗ ಮುಂದೆ ಭೀ ಮಾಡ್ತೇವೆ ತಮ್ಮ ದೃಷ್ಟಿಗೆ ತರತ್ತೀನಿ. ಭಾಳ ಚೆನ್ನಾಗಿ ಹೇಳಿರಿ. ಮತ್ತೊಮ್ಮೆ ನಮಗೆ ಸಮಾಜ ಪರವಾಗಿ ಅಕ್ಕನ ಪರವಾಗಿ ತಮಗೆ ಧನ್ಯವಾದಗಳು.